वेदा विभागिने व्योमवक्त्याप्तदेहाय दक्षिणामूर्तये नमः. दुआ अंदिगे बर्तंगिಲ್ಲ. अस्ति भाति प्रिय सिंधु में नाम रूप जंजाल लकिति आत्मस्वरूप निज हुए तत्काल निहाल. निच्छल बिन किन हो नालिके भाषा में अरीति ख्याति अनिर्वचनीय की केशव सुजन सप्रीति. जो 361 राधा पुत्र प्रतीति चिदानंद घन ब्रह्म में जीव भावती रीति. हरि ओम तत्सत् परब्रह्मणे नमः. श्रीमज्जगद्गुरु सिद्धारूढ़ स्वामी महाराज की, सद्गुरु सुपुत्र स्वामी महाराज की जय. सद्गुरु विद्यानंद स्वामी महाराज की, सद्गुरु शिव कुमारेश्वर महाराज की जय. सकल साधु संत महाराज सांब जय नमः. पार्वती पते. ಧೋವಾದು ಅವಮಾನ ಬರ್ಕೊಳ್ಳಿ. 202ನೇ ಧೋವ ಏನೈತಲ್ಲ 275 ಪೇಜ್ ಮೇಲೆ 275 ಅಂದ್ರೆ 275. 3ನೇ ಧೋವ ಏನದಲ್ಲ 361 361. ಪ್ರಥಮ ಧೋವ ನಿಮ್ಗೆ ಗೊತ್ತಾಗ್ತದೆ ಹೌದಲ್ಲ. ಈಗ ಸಾಧು ನಿಶ್ಚಲ್ ದಾಸರು ಇವರು ಶ್ರೀ ವೃತ್ತಿ ಪ್ರಭಾಕರ, ಇದು ನ್ಯಾಯಘಟಿತ ಗ್ರಂಥ. ನ್ಯಾಯ ವಿಚಾರ ಸಾಗರ ಬರೆದ ನಂತರ ಅವರು ಇದು ವೃತ್ತಿ ಪ್ರಭಾಕರ ಗ್ರಂಥ ಬರ್ದಾರ. ವಾಸ್ತವಿಕತೆ ಹೆಚ್ಚ ಸಂಸ್ಕೃತನಾಗ ಮತ್ತು ನ್ಯಾಯನೂ ಭಾಳ ಉಳ್ಕೊಂಡೈತಿ. ಆದ್ರೆ ಉತ್ತಮ ಅಧಿಕಾರಿಗೆ ಅದಕ್ಕೆ ಶ್ರೀ ಗಣೇಶಾಯ ನಮಃ. ಶ್ರೀ ಅಂದ್ರೆ ನಿಮ್ಗೆ ಗುರುತಾಗ್ತದೆ, 6 ಐಶ್ವರ್ಯಗಳಿಂದ ಕೂಡಲ್ಪಟ್ಟಂತ ಶ್ರೀ ಗಣೇಶಾಯ. ಮೊಟ್ಟ ಮೊದಲು ವಿಘ್ನ ವಿನಾಶ ಗಣೇಶನಿಗೆ ನಾವು ನಮಸ್ಕಾರ ಮಾಡುತ್ತೇವೆ. ತತ್ವಾನುಸಂಧಾನ ಗ್ರಂಥದಲ್ಲಿ ಮಾಧವಾನಂದ ಸರಸ್ವತಿಗಳಾಗಲಿ ಚಿದ್ಗನಾನಂದ ಸರಸ್ವತಿಗಳು ಮೊಟ್ಟ ಮೊದಲು ಗಣಪತಿಗೆ ನಮಸ್ಕಾರ ಮಾಡ. ಯಾವ ವಿಘ್ನಗಳನ್ನು ಈ ತರಬೇಡ ಅಂತ ಹೇಳಿ. ನಮಃ ನಮಸ್ಕಾರ. ನಮಃ ಅಂದ್ರೆ ಏನು? अपनी निकृष्टता इष्ट की उत्कृष्टता करने का नाम ನಮಸ್ಕಾರ. ನಮಸ್ಕಾರದ ಬಗ್ಗೆ ವಿಚಾರ ಸಾಗರ ಟಿಪ್ಪಣಿ ಒಳಗ ಬೀಜ ಅಂಕುರ ಫಲ ಉತ್ತಮ ಮಧ್ಯಮ ಕನಿಷ್ಠ ಈ ರೀತಿಯಿಂದ ಟಿಪ್ಪಣಿ ಒಳಗೆ ವಿಸ್ತಾರ ಕೊಟ್ಟಿದ್ದಾರೆ. ಅಥ ಅಂದ್ರೆ ಏನು ಅಂತ ಕೇಳಿದರೆ ನಿಮಗೆ ಗೊತ್ತಾಗ್ತದೆ. ಅಥ ಶಬ್ದಕ್ಕೆ 5 ಅರ್ಥ ಆಗ್ತಾವು. ಮಂಗಲ, ಪ್ರಾರಂಭ, ನಂತರ, ಪ್ರಶ್ನ, ಪೂರ್ಣ. ವೃತ್ತಿ ಪ್ರಭಾಕರ ಪ್ರಾರಂಭ. ವೃತ್ತಿ ಅಂದ್ರೆ ಏನು ಅಂದ್ರೆ ವೃತ್ತಿ ಸಂಬಂಧ ಮೂಲಕವಾಗಿ ನಮಗ ಈ ಬಂದ. ವೃತ್ತಿ ಸಂಬಂಧ ಮೂಲಕವಾಗಿನೇ ಇದು ಬಂದದ. ಮತ್ತು ವೃತ್ತಿ ಅಂದ್ರೇನೆ ಅಹಂ ಬ್ರಹ್ಮಾಸ್ಮಿ ವೃತ್ತಿಯಿಂದಲೇನೆ ನಮ್ಮ ಬಂಧನ ನಿವರ್ತಿ ಆಗ್ತದೆ. ಅದರ ಸಲುವಾಗಿ ಅವರು ಈ ವೃತ್ತಿ ಪ್ರಭಾಕರ್ ಅಂತ ಹೆಸರಿರ್ತಾರೆ. ಪ್ರಭಾಕರ್ ಅಂದ್ರೆ ಏನು? ಪ್ರಭಾ ಅಂದ್ರೆ ಸೂರ್ಯನ ಪ್ರಕಾಶ ಆದ ಕೂಡಲೇ, ಸೂರ್ಯ ಉದಯ ಆದ ಕೂಡಲೇ ನಮಗ ಎಲ್ಲ ಜಗತ್ತಿನ ಪದಾರ್ಥಗಳು ಇದ್ದಕ್ಕಿದ್ದಂಗ ಪ್ರತ್ಯಕ್ಷ ಕಾಣ್ತಾವ. ಹಂಗ ಸೂರ್ಯನ ಪ್ರಕಾಶದಿಂದ ನಮಗ ಅನಾತ್ಮ ವಸ್ತುಗಳದು ಯಥಾರ್ಥ ಜ್ಞಾನ ಆಗ್ತದೆ. ಹಂಗ ನೀವು ಜರ್ ಕದಾಚಿತ್ ಈ ವೃತ್ತಿ ಪ್ರಭಾಕರಿಗಂತ ನೋಡಿದ್ರಿ ಅಂದ್ರೆ ನಮಗ ಎಲ್ಲ ವೃತ್ತಿಗಳ ಜ್ಞಾನ ಯಥಾರ್ಥವಾಗಿ ಆಗುತ್ತದೆ. ಅದಕ್ಕೆ ಅವರು ವೃತ್ತಿ ಪ್ರಭಾಕರ್ ಗ್ರಂಥ ಪ್ರಾರಂಭ ಮಾಡೋರಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲು ಅವರು ಯಾನು ದುವಾ ಬರೆದಲ್ಲ
ಅಸ್ಥಿ ಭಾತಿ ಪ್ರಿಯ ನಾಮ ರೂಪ ಜಂಜಾಲ ಲಕಿತೆ ಹಿ ಆತ್ಮ ಸ್ವರೂಪ ಹುಯೇ ತತ್ಕಾಲ ನಿಹಾಲ. ಇದು ವಾಸ್ತವಿಕವಾಗಿ ನೋಡಿದಾದ್ರೆ ವಾಸ್ತವಿಕ ಮೂರೇ ದೋವಾ ಬರ್ದಾರ ಇದ್ರ ವೃತ್ತಿ ಪ್ರಭಾಕರದಾಗ ಮೂರೇ ದೋವಾ ಅದಾವ. ವಿಚಾರ ಸಾಗರದಲ್ಲಿ ಬೊಕ್ಕ ದೋವಾ ಅದಾವು, ಇದಕ್ಕೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಬರ್ದಿದ್ದು ಅಲ್ಲಿ ಬರ್ದ ವಿಚಾರ ಸಾಗರ ತಂದಿಲ್ಲ. ಈ ಮೂರೇ ದೋವಾ ಯಾಕೆ ಬರ್ದಾರ ನಿಶ್ಚಲ ದಾಸರು ಅಂತ ಕೇಳಿದ್ದಾದ್ರೆ, ಯಾವ ರೀತಿ ಶಂಕರಾಚಾರ್ಯರು ಯದುಕ್ತ ಗ್ರಂಥ ಕೋಟಿಬಿಹಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ನ ಪರಹ ಅಂದ್ರೆ ಜಗತ್ತಿಗೆ ಈ ಬ್ರಹ್ಮ ಏನಿದ್ದಾನ ಸತ್ಯ ಇದ್ದಾನ, ಜಗತ್ತು ಮಿಥ್ಯ ಐತಿ, ಜೀವನು ಬ್ರಹ್ಮನಕ್ಕಿಂತ ಭಿನ್ನ ಇಲ್ಲವೇ ಇಲ್ಲ. ಅಂದ್ರೆ ವಾಸ್ತವಿಕ ನೋಡಿದ್ರ ವಿಚಾರ ಮಾಡ್ಲಿಕ್ಕ ಮೂರೇ ವಿಷಯ. ನಾ ಯಾರು, ಜಗತ್ತಂದ್ರೆ ಏನು, ಪರಮಾತ್ಮ ಅಂದ್ರೆ ಯಾರು. ಇದರ ಸಲುವಾಗಿ ಸಾಧು ನಿಶ್ಚಲ ದಾಸರು ಈ ವೃತ್ತಿ ಪ್ರಭಾಕರ ಗ್ರಂಥದಲ್ಲಿ ಮೂರೇ ದೋಹಾ ಬರ್ದಾರ. ಮೊದಲಿನ ದೋಹಾ ಏನು ಐತಲ್ಲ, ಇದು ಪರಮಾತ್ಮನ ಬಗ್ಗೆ. ಅಸ್ಥಿಭಾತಿ ಪ್ರಿಯ ಸುಂದಮಿ ನಾಮರೂಪ ಜಂಜಾಲ ಏನೈತಲ್ರಿ, ಇದು ಪರಮಾತ್ಮನ ಬಗ್ಗೆ. ನಿಚ್ಚಲವೇನು ಖ್ಯಾತಿ ಅನಿರ್ವಚನೀಕಿ ಅಂದ್ರೇನೆ ಈ ಜಗತ್ತು ಏನೈತಲ್ಲ ಇದು ಅನಿರ್ವಚನೀಯ ಇರುತ್ತದೆ. ಜಗತ್ತೇನು ತೋರ್ತಾ ಇದು ಅನಿರ್ವಚನೀಯ. ಆ ಜಗತ್ತು ಸತ್ಯನೂ ಅಲ್ಲ ಬರಲ್ಲ, ಅಸತ್ಯನೂ ಅಲ್ಲ ಬರಲ್ಲ. ಕಿಂತು ಸತ್ಯ ಅಸತ್ಯ ವಿಲಕ್ಷಣ ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೇನೆ ಮಿಥ್ಯ. ಅಂದ್ರೆ ಈ ಜಗತ್ತು ಹೆಂಗದ ಅಂದ್ರೆ ಮಿಥ್ಯ ಅದ. ಅದರ ಸಲುವಾಗಿ ಈ ಜಗತ್ತಿನ ಮಿಥ್ಯತ್ವ ಬಗ್ಗೆನೆ ಅದು ಎರಡನೇ ದೋವಾ ಬರ್ದ. ಇನ್ನು ಮುಂದೆ ಏನು 8ನೇ ಪ್ರಕಾಶ ಒಳಗ 361 ಪೇಜ್ ಮೇಲೆ ಜೋ ವಿಕೃತ ಕೌಂತೆಮೆ ರಾಧಾ ಪುತ್ರ ಪ್ರತೀತಿ ಚಿದಾನಂದ ಘನ ಬ್ರಹ್ಮೆ ಜೀವಭಾವ ಈ ರೀತಿ ಅಂದ್ರೆ ಜೀವನ ಬಗ್ಗೆ ಇದು 3ನೇ ದೋವಾ ಬರ್ದಾರ ಅಂತ ತಿಳ್ಕೋಬೇಕು. ಇನ್ನು ಇದ್ರಾಗ 3 ದೋವಾ ಒಳಗ ಪ್ರಥಮ ಏನು 6 ಪ್ರಮಾಣಗಳದಾವಲ್ಲ, 6 ಪ್ರಮಾಣ, ಇವು 6 ಪ್ರಮಾಣಗಳ ಪೈಕಿನೇ ಈ 3 ಪ್ರಶ್ನಕ್ಕೆ ಮುಂದೆ 3 ಪ್ರಶ್ನೆ ಮಾಡ್ತಾ ಇದ್ದಾರ ಅವ್ರು. ಅದು ಈ ದೋವಾ ಏನು ಐತಲ್ರಿದು ಹೆಂಗ ವಿಘ್ನ ವಿನಾಶ ಅನುಕೂಲ ವ್ಯಾಪಾರ ಮಂಗಲ. ಇದು ಮಂಗಲ ಮಾಡ್ರ ಪ್ರಥಮ ದೋವಾದೇನು ಮಂಗಲ ಮಾಡ್ರಲ್ಲ, ವಿಘ್ನ ವಿನಾಶ ಅನುಕೂಲ ವ್ಯಾಪಾರ ಮಂಗಲ. ಇದು ಪೈಲಾ ದೋವಾ ವಸ್ತು ನಿರ್ದೇಶ ರೂಪ ಮಂಗಲ ಐತ್ರಿ. ಪೈಲಾ ದೋವಾ ಏನೈತಲ್ಲ ವಸ್ತು ನಿರ್ದೇಶ ರೂಪನೇ ಮಂಗಲದ. ಅಸ್ಥಿ ಭಾತಿ ಪ್ರಿಯ ನಾಮರೂಪ ಚಿತ್ತ ಪಂಚಕಂ ಆದ್ಯತ್ರೇ ಬ್ರಹ್ಮರೂಪ ಜಗದ್ರೂಪ ದ್ವಯತತ್ವ. ಮೊದಲಿಂದ ಏನದ ಅಸ್ಥಿ ಭಾತಿ ಪ್ರಿಯ, ಇದು ಮೊದಲಿಂದ ಏನದ ಆದ್ಯ, ಇದು ಬ್ರಹ್ಮ ಸ್ವರೂಪ. ಎರಡನೇದೇನದ ಅದು ಜಗತ್ತ ಅಂದ್ರೆ ನಾಮರೂಪ, ಇದು ಮಾಯಾ ಸ್ವರೂಪ. ನಾಮರೂಪ ಏನೈತಲ್ಲ ಇದು ಮಾಯಾ ಸ್ವರೂಪ. ಪ್ರತಿ ಒಂದ್ರದು ಹೆಂಗ ಅಸ್ಥಿ ಅಂದ್ರೇನು, ಭಾತಿ ಅಂದ್ರೇನು, ಪ್ರಿಯ ಅಂದ್ರೇನು, ನಿಮ್ಗೆಲ್ಲ ಪ್ರತ್ಯೇಕ ಒಂದು ಲಕ್ಷಣಗಳು ಹೇಳ್ಕೊತ ಹೋದ್ರೆ ವಿಷಯ ಹೋಗಲ್ಲ, ವಿಷಯ ನಡೆಯಲ್ಲ. ಪ್ರತಿ ಒಂದು ವಿಷಯ ನಾವೆಲ್ಲ ಲಕ್ಷಣ ಬರ್ದಿ ನಾವು. ವಿಧಿಮುಖ ಪ್ರತೀತಿ ವೇದ್ಯ ಅಸ್ತಿ ಸರ್ವಭಾಸ ಭಾರೂಪಂ ಭಾತಿ ಸುಖಾದಿ ಪ್ರೇಮಸ್ಪದತ್ವಾಂ ಪ್ರಿಯ ಅಂದ ಪರಮ ಪ್ರಿಯ ಅಂದ್ರೆ ಪ್ರತ್ಯೇಕ ಒಂದೊಂದಕ್ಕೂ ಲಕ್ಷಣ ಅದಾವ. ಲಕ್ಷಣ ಪ್ರತಿ ಒಂದಕ್ಕೆ ಈಗ ಲಕ್ಷಣ ನಾವು ಹೇಳ್ಕೊತ ಕೂತೇವಂದ್ರೆ ನಿಮ್ಗೆ ವಿಷಯ ಇದಾಗಲ್ಲ. ಅವು ಮೊದಲೇ ನೀವು ಲಕ್ಷಣಗಳು ಬರ್ಕೊಂಡಿರ್ಬೇಕು. ಅಂತೂ ಅಸ್ಥಿ ಭಾತಿ ಪ್ರಿಯ ನಾಮರೂಪ ಜಂಜಾಲ. ಈ ಯಾವ ಅಸ್ಥಿ ಭಾತಿ ಪ್ರಿಯ ಅಂದ್ರನೆ ಈ ಯಾವ ಸಿಂಧು ಅಂದ್ರೆ ಸಮುದ್ರ, ಸಮುದ್ರದ ಉಪಮಾ ಕೊಟ್ಟಾರ. ವಿಚಾರ ಸಾಗರದಲ್ಲಿ ಅಬ್ದಿ ಅಪಾರ ಸ್ವರೂಪ ಮಮ ಅಂತ ಹೇಳ್ಯಾರ. ನನ್ನ ಸ್ವರೂಪ ಹೆಂಗಂದ್ರೆ ಸಮುದ್ರದಂತೆ. ಆದ್ರೆ ಸಮುದ್ರ ಉಪಮಾ ಸುಮ್ಮನೆ ಕಂಡು ಬೀಳ್ತಂತ ತಾಳ ಪಂಡಿತ್ ಪೀತಾಂಬರರು ಟಿಪ್ಪಣಿ ಕೊಟ್ಟಾರ. ಆದ್ರೆ ಸಮುದ್ರದಲ್ಲಿ ಯಾವ ರೀತಿ ತರಂಗಗಳು ಏಳ್ತಾವ, ನಾಮರೂಪ ಅಂದ್ರೆ ಇಲ್ಲಿ ಏನಿದ್ದ ತರಂಗಗಳು. ಸಮುದ್ರದಲ್ಲಿ ಯಾವ ರೀತಿ ತರಂಗ ಅಂದ್ರ ಲಾಟ ಏಳುತ್ತವೆ, ಆ ತರಂಗಗಳು ಆ ಸಮುದ್ರದ ನೀರಿನ ಬಿಟ್ಟು ಇಲ್ಲ, ನೀರೇ ತರಂಗ ಆಯ್ತು ಹೊರ್ಲಕತ್ತಾವ. ನೀರೇ ಆ ತರಂಗ ಕಾಣ್ತಾವೇನು, ಅದಕ್ಕೆ ಕಾಣಿಸ್ಲಿಕತ್ತಾವ ಪ್ರತ್ಯಕ್ಷ, ಪರಂತು ಇಲ್ಲವು ಅದಾವೇನು ನೀರೇ ತರಂಗ ಆಗಿ ತೋರ್ಲಕತ್ತಾವ. ಹಂಗ ಈ ಬ್ರಹ್ಮ ಸ್ವರೂಪನೇ ಅಸ್ಥಿಭಾತಿ ಪ್ರಿಯ ಬ್ರಹ್ಮ ಜಗತ್ ರೂಪ ಆಗಿ ತೋರ್ಲಕತ್ತಾನ. ಅವನೇ ಈ ನಾಮರೂಪ ಜಗತ್ತಾಗಿ ತೋರ್ಲಕತ್ತಾನ. ಹಿಂಗ ಯಾರು ತಿಳಿದ್ರಂದ್ರೆ ಲಕಿತಿ. ಲಕಿತಿ ಅಂದ್ರೆ ಏನು, ತಾಬಡ ತೋಬ
ಲಕಿತಿ ಅಂದ್ರೆ ಈ ಶಬ್ದ ಹಿಂದಿ ತಾಬಡತೋಬ, ಮರಾಠಿ ಒಳಗ ತ್ಯಾಚ ಕ್ಷಣಿ, ತ್ಯಾಚ ಕ್ಷಣಿ ತಾಬಡತೋಬ. ಇದು ನಿಜಗೊಂಡ್ರು ಶ್ರೀ ಗುರು ವಚನ ಉಪದೇಶವನ್ನ ಆಲಿಸಿದಾಗ ಹೌದು ನರರಿಗೆ ಮುಕ್ತಿ, ತಾಬಡತೋಬ ಅವ್ರಿಗೆ ನರರಿಗೆ ಮುಕ್ತಿ ಹಾಂಗಿಲಿ ಲಕಿತಿ ಅಂದ್ರೆ ತ್ಯಾಚ ಕ್ಷಣಿ. ತ್ಯಾಚ ಕ್ಷಣಿ ಅಂದ್ರೆ ಏನು? ಯಾರು ಈ ರೀತಿ ತಿಳ್ಕೊಂಡರ ಅವರು ಜ್ಞಾನ ಪ್ರಾಪ್ತಿ ಆದ ಕೂಡಲೇ ಮೋಕ್ಷ ತಾಬಡ್ತೋಬ ಆಗ್ತದ. ಜ್ಞಾನ ಪ್ರಾಪ್ತಿಗೂ ಮೋಕ್ಷಕ್ಕೂ ಕಾರ್ಯಾಂತರದ ವ್ಯವಧಾನ ಇಲ್ಲವೇ ಇಲ್ಲ. ಅದಕ್ಕವ ಬ್ರಹ್ಮರೂಪ ಸುಖರೂಪ, ಸುಖರೂಪ ಬ್ರಹ್ಮರೂಪನೇ ಆಗುತ್ತಾನೆ. ಆತ್ಮ ಲಿಖಿತ ಆತ್ಮ ಸ್ವರೂಪ ನಿಜ ಅಂದ್ರೆ ತನ್ನ ನಿಜ ಆತ್ಮ ಸ್ವರೂಪದ ಅವನಿಗೆ ಜ್ಞಾನ ಆಗುತ್ತದೆ. ನಿಜ ಈ ಶಬ್ದ ನಿಶ್ಚಲದಾಸ ಯಾಕಿಟ್ಟಾರ ಅಂತ ಕೇಳಿದ್ರೆ, ಯಾರ್ಯಾರು ಎದಕ್ಕ ಆತ್ಮಜ್ಞಾನ ಬ್ರಹ್ಮಜ್ಞಾನ ಅಭಿಜ್ಞಾನ ಹೇಳ್ಯಾರ ಅಂದ್ರೆ ನ್ಯಾಯ ಸಾಂಖ್ಯ ಇವರೆಲ್ಲರ ಖಂಡನ ಮಾಡುವ ಸಲುವಾಗಿನೇ ಅವರು ನಿಜ ಶಬ್ದ ಇಟ್ಟಿದ್ದಾರೆ. ವಾಸ್ತವಿಕ ಅಭೇದ ದರ್ಶನಂ ಜ್ಞಾನ, ಜ್ಞಾನದ ವ್ಯಾಖ್ಯೆಗಳು ಬೇರೆ ಬೇರೆಯವರು ಮಾಡಿದ್ದಾರೆ. ಜ್ಞಾನ ಮೋಕ್ಷದ ವ್ಯಾಖ್ಯಾನೂ ಬೇರೆ ಅದಾವ, ಜ್ಞಾನದ ವ್ಯಾಖ್ಯಾನೂ ಬೇರೆ ಅದಾವ. ಮೋಕ್ಷ ಎದಕ್ಕಂತ ಯಾರು 3 ದುಃಖಗಳ ಅಭಾವಕ್ಕೆ ಮೋಕ್ಷ ಅಂದರು, 21 ದುಃಖಗಳ ಮೋಕ್ಷಕ್ಕೆ ಅಂದಾರ, ಕರ್ಮಕ್ಕೇನೆ ಮೋಕ್ಷ ಅಂದಾರ, 5 ಕ್ಲೇಶಗಳ ನಿವೃತ್ತಿಗೇನೆ ಮೋಕ್ಷ ಅಂತಾರ. ಪುನಃ ಅವು ಯಾವ ಮೋಕ್ಷ ಅಲ್ಲ, ಕಿಂತು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿಗೇನೆ ಮೋಕ್ಷ. ಇದು ವೇದಾಂತಿಗಳು. ಹಂಗ ಜ್ಞಾನನೂ ಕೂಡ ಕೆಲವರು ಬೇರೆ ಬೇರೆ ಹೇಳ್ಯಾರ, ಅದು ನಿಜ ಜ್ಞಾನ ಅಲ್ಲ, ಕಿಂತು ಅಭೇದ ದರ್ಶನ ಜ್ಞಾನ. ಅದಕ್ಕೆ ಆತ್ಮನೇ ಬ್ರಹ್ಮ ಇದ್ದಾನ, ನನ್ನ ಆತ್ಮ ಕೇವಲ ಆತ್ಮಜ್ಞಾನದಿಂದ ಮುಕ್ತಿ ಆಗಲ್ಲ, ಕೇವಲ ಬ್ರಹ್ಮಜ್ಞಾನದಿಂದ ಮುಕ್ತಿ ಆಗಲ್ಲ. ವಾರ್ಕರಿ ಅಥವಾ ಇವರಿಗೆ ಯೋಗಿಗಳಿಗೆ ಆತ್ಮಜ್ಞಾನ ಅದ, ಪರಂತು ಅವ್ರಿಗೆ ಅಭೇಜ್ಞಾನ ಇಲ್ಲ. ಕೆಲವರಿಗೆ ಬ್ರಹ್ಮಜ್ಞಾನ ಅದ, ಪರಂತು ಅವ್ರಿಗೆ ಅಭೇಜ್ಞಾನ ಇಲ್ಲ. ಅದಕ್ಕೆ ಅಭೇದ ದರ್ಶನ ಜ್ಞಾನ. ಅದಕ್ಕೆ ನಿಜ ಅಂದ ಕೂಡಲೇ ಭೇದವಾದಿ ಏನಿದ್ದಾರಲ್ಲ ಸಾಂಖ್ಯಾದಿ ಮೊದಲಾಗೂ ಖಂಡನ ಮಾಡುವ ಸಲುವೆ ನಿಜ ಇಟ್ಟಾರ. ಹುಯೇ ತತ್ಕಾಲ ನಿಹಾಲ, ಯಾವ ರೀತಿ ಜಂಜಾಲ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಜಜ್ಜಾಲಿ ಶಬ್ದಕ ಅರ್ಥ ಲಾಟ ಬೋರ ತರಂಗ ಅಂತ ತಿಳ್ಕೋಬೇಕು. ತತ್ಕಾಲ ತ್ಯಾಕ್ಷಣಿ ನ್ಯಾಲ ಅಂದ್ರೆ ಆಗುತ್ತದೆ, ಸುಖಿ ಆಗುತ್ತಾನೆ. ಅಂದ್ಮೇಲೆ ಈ ದೋವಾದ ಒಳಗ ಸಾಧು ನಿಶ್ಚಲದಾಸರು ಏನ್ ಮಾಡಿದಾರೆ ಅಂತ ಕೇಳಿದಾದ್ರೆ, ಯಾವ ರೀತಿ ತ್ಯಾಕ್ಷಣಿ ಅಂದ್ರೆ ಅವ ಸುಖರೂಪ ಬ್ರಹ್ಮರೂಪ ಆಗುತ್ತಾನೆ, ಸುಖರೂಪ ಬ್ರಹ್ಮ ಆಗುತ್ತಾನೆ. ಅಂದ್ರ ಅನಾತ್ಮ ಪದಾರ್ಥಗಳಲ್ಲಿ ಜ್ಞಾತ ಜ್ಞೇಯಕ್ಕಿಂತಲೂ ಭಿನ್ನ ಇರುತ್ತಾನೆ. ಅನಾತ್ಮ ಪದಾರ್ಥಗಳಲ್ಲಿ ಜ್ಞಾತ ಯಾನಿರ್ದಾನ ಅವ ಜ್ಞೇಯಕ್ಕಿಂತೂ ಭಿನ್ನ ಇರ್ತಾನೆ. ಪರಂತು ಬ್ರಹ್ಮಜ್ಞಾನ ಒಳಗ ಜ್ಞಾತ ಜ್ಞೇಯಕ್ಕಿಂತಲೂ ಭಿನ್ನ ಇರುವುದೇ ಇಲ್ಲ. ಅನಾತ್ಮ ಪದಾರ್ಥಗಳಲ್ಲಿ ಜ್ಞಾತ ಜ್ಞೇಯಕ್ಕಿಂತಲೂ ಭಿನ್ನ ಇರ್ತಾನೆ. ಬ್ರಹ್ಮಜ್ಞಾನದಲ್ಲಿ ಮಾತ್ರ ಜ್ಞಾತ ಜ್ಞೇಯಕ್ಕಿಂತ ಭಿನ್ನ ಇರುವುದೇ ಇಲ್ಲ. ಯಾವ ರೀತಿ ನಿಮಗೆ ವಿಚಾರ ಸಾಗರ ಒಳಗ ಎಲ್ಲಿ ಅಧಿಷ್ಠಾನ ಜಡ ಇರುವುದೋ ಅಲ್ಲಿ ಮಾತ್ರ ನೋಡವ ಜ್ಞಾತ ಪುರುಷ ಭಿನ್ನ ಇರ್ತಾನೆ. ಎಲ್ಲಿ ಚೇತನ ಅಧಿಷ್ಠಾನ ಇರೋದು ಅಲ್ಲಿ ಮಾತ್ರ ಜ್ಞಾತ ಅಧಿಷ್ಠಾನ ಭಿನ್ನ ಇರುವುದು. ಅದೆಲ್ಲ ಶಂಕಾ ಸಮಾಧಾನ ವಿಚಾರ ಸಾಗರ ಸ್ವಲ್ಪ ಯಾರಿಗೆ ಸ್ವಲ್ಪ ಸಂಸ್ಕಾರ ಇರ್ತದ ಅಂದ್ರೆ ಜ್ಞಾನ ಅದ ಅವ್ರಿಗೇನೆ ಸ್ವಲ್ಪ ಮುಂದೆ ಗುರ್ತಾಗ್ತದೆ. ಇಲ್ಲ ಅಂದ್ರೆ ಸ್ವಲ್ಪ ಇದು ತಿಳಿಯಲು ಕಠಿಣ ಆಗ್ತದೆ. ಈ ತರ ಅಂತೂ ಈ 2 ದೋವಾಗಳಲ್ಲಿ ಸಾಧು ನಿಶ್ಚಲದಾಸರು ಯಾವ ಸುಖರೂಪ ಬ್ರಹ್ಮರೂಪ ಆಗುತ್ತಾನೆ ಅಂದರನೇ ಜೀವ ಬ್ರಹ್ಮರ ಐಕ್ಯತ್ವದ ಜ್ಞಾನ ಅವನಿಗೆ ಆಗುತ್ತದೆ. ಈ ಜೀವ ಮತ್ತು ಬ್ರಹ್ಮರ ಐಕ್ಯತ್ವದ ಜ್ಞಾನ ಯುಕ್ತಿ ಪ್ರಮಾಣಗಳಿಂದ ಪ್ರತಿಪಾದನೆ ಮಾಡಲ್ಪಟ್ಟಂತಹ ಏನದ ಇದು ವಿಷಯ. ಯುಕ್ತಿ ಪ್ರಮಾಣಗಳಿಂದ ಪ್ರತಿಪಾದನೆ ಮಾಡಲ್ಪಟ್ಟಂಥದ್ದೇ ಇದಕ್ಕ ಜೀವ ಬ್ರಹ್ಮರ ವಿಷಯ. ಇದು ಇಂಥ ಐಕ್ಯದು ಅನುಭವ ಯಾವ ಮಾಡುತ್ತಾನ, ಐಕ್ಯದು ಅನುಭವ ಮಾಡಲ್ಪಟ್ಟಂತ ಇಚ್ಛೆ ಉಳ್ಳಂತವನೇ ಇಲ್ಲಿ ಅಧಿಕಾರಿ. ಮತ್ತೆ ಇದಕ್ಕ ಇದು ಏನ್ ಫಲ ಜೀವ ಬ್ರಹ್ಮರ ಅಭೇದ ಐಕ್ಯದ ಅಂದ್ರೆ ಅನುಭವ ಇದುವೇ ಇಲ್ಲಿ ಪ್ರಯೋಜನ. ಇಲ್ಲಿ ಇದು ಪ್ರಯೋಜನ. ಮತ್ತೆ ಈ ಗ್ರಂಥಕ್ಕೂ ವಿಷಯಕ್ಕೂ ಪ್ರತಿಪಾದ್ಯ ಪ್ರತಿಪಾದನ ಭಾವ
ಸಂಬಂಧ. ಇನ್ನು ಗ್ರಂಥಕ್ಕೂ ಈ ಜ್ಞಾನಕ್ಕೂ ಜನ್ಯಜನಕ ಭಾವ ಸಂಬಂಧ. ಈ ರೀತಿ ಅನುಬಂಧ ಚತುಷ್ಟಯನ ಶುದ್ಧ ಗ್ರಂಥಕರ್ತರು ಈ ವಿಷಯದಲ್ಲಿ ಹೇಳ್ಕೊಂಡು ಬಂದಾರ ಅಂತ ಪ್ರಥಮ ಈ ದುವಾದ ಸಾಮಾನ್ಯ ಲಕ್ಷಣ ಹೇಳಿದರು. ಈ ತರ ವೃತ್ತಿಯ ಸಾಮಾನ್ಯ ಲಕ್ಷಣ. ಲಕ್ಷಣ ಮತ್ತು ಲಕ್ಷಣ ನಿಮ್ಗೆ ಗೊತ್ತಾಗ್ತದೆ. ಲಕ್ಷಣ ಅಂದ್ರೆ ಏನು? ಅನೇನೀತಿ ಲಕ್ಷಣ. ಲಕ್ಷಣ ಅಂದ್ರೆ ಅಸಾಧಾರಣ ಧರ್ಮಕ್ಕೂ ಲಕ್ಷಣ ಕಹಿ. ಲಕ್ಷಣ ಮತ್ತು ಲಕ್ಷಣ ಲಕ್ಷಣ ಬ್ಯಾರೆ, ಲಕ್ಷಣ ಬ್ಯಾರೆ. ಅಸಾಧಾರಣ ಧರ್ಮಕ್ಕೂ ಲಕ್ಷಣ ಕಹಿ. ಹೌದ್ರ? ಶಕ್ಯ ಸಂಬಂಧೋ ಲಕ್ಷಣ. ಶಕ್ಯ ಸಂಬಂಧೋ ಲಕ್ಷಣ. ಮಾಡೋದು ಲಕ್ಷಣ, ಇರುವು ಲಕ್ಷಣ. ಇರುವು ಅದಾವು ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ, ಅತದ್ಯಾವೃತ್ತಿ ಲಕ್ಷಣ ಅನ್ಬೇಡವಕ. ಲಕ್ಷಣ ಲಕ್ಷಣ. ಜಗತ್ ಲಕ್ಷಣ, ಅಜತ್ ಲಕ್ಷಣ, ಭಾಗತ್ಯಾಗ ಲಕ್ಷಣ. ಶಕ್ಯ ಸಂಬಂಧೋ ಲಕ್ಷಣ. ಅಸಾಧಾರಣ ಧರ್ಮಕ್ಕೂ ಲಕ್ಷಣ ಒಂದೇ ಅದಾವ. ಇದ್ರಾಗ ಒಂದೊಂದೇ ಧರ್ಮ ಒಂದರದಾಗ ಅಸ್ಥಿರದಾಗೆ ಅದ. ಅದ್ ಮತ್ತೆ ಬೇರೆ ಇಲ್ಲ. ಭಾತಿ ಭಾಸಕ. ಭಾತಿ ಅಂದ್ರೆ ಭಾಸಕ. ಭಾತಿ ಗೊತ್ತಾಗಲ್ಲ? ಭಾತಿ. ಆ ಭಾತಿಗೆ ಏನೇ ಚಿತ್ತ, ಚೈತನ್ಯ, ಸವಿತ ಅನೇಕ ಹೆಸರುಗಳು ಅದಾವ. ಭಾತಿ ತೋರುವಿಕೆ. ಭಾಂತಿ ಅಂದ್ರೆ ಪ್ರಕಾರ. ಭಾಂತಿ ಭಾಂತಿ ಅಂದ್ರೆ ಗೊತ್ತದಲ್ಲ ಬಸ್ಸು? ಎಷ್ಟು ಪ್ರಕಾರ, ಎಷ್ಟು ಭಾಂತಿ ಅಂದ್ರೆ ಹಿಂದಿ ಶಬ್ದ ಏನೈತಲ್ರಿ? ಹಿಂದಿ ಶಬ್ದ ಭಾಂತಿ. ಭಾಂತಿ ಅಂದ್ರೆ ಪ್ರಕಾರ. ಎಷ್ಟು ಪ್ರಕಾರ? ಎಷ್ಟು ಪ್ರಕಾರ ಇದ್ದಾವ? 4 ಪ್ರಕಾರ, 5 ಪ್ರಕಾರ. ಹಿಂಗೆ ಭಾಂತಿ ಮ್ಯಾಲ ಪೂಜೆ ಕೊಟ್ರೆ. ಭಾತಿ ಅಂದ್ರ ತೋರುವಿಕೆ, ಭಾತಿ ಭಾಸಕ. ಭಾಂತಿ ಮ್ಯಾಲ ಪೂಜೆ ಕೊಟ್ರಿ ಅಂದ್ರ ಪ್ರಕಾರ ಆಗ್ಬಿಡ್ತೈತಿ. ಮ್ಯಾಲದರೆ ಒಂದು ಅನುಸಾರ ಕೊಟ್ರಿ ಅಂದ್ರೆ ಏನಾಗ್ತದ? ಪ್ರಕಾರ ಆಗಿಬಿಡ್ತೈತಿ. ಇದೀನ ಈಗ ಲಕ್ಷಣ ಮತ್ತು ವೃತ್ತಿಗಳ ಭೇದ ಹೇಳ್ತಾರೆ. ಅಂದ್ರೆ ಈ ಪ್ರಥಮ ಹೇಳಿ ಒಳಗೆ ಏನ್ ಹೇಳೋರಿದ್ದವರು? ವೃತ್ತಿಯ ಸಾಮಾನ್ಯ ಲಕ್ಷಣ ಹೇಳ್ತಾರ. ಮತ್ತು ಆ ವೃತ್ತಿಗಳು ಎಷ್ಟು ಭೇದಗಳದಾವ, ಆ ವೃತ್ತಿಗಳದು ಎಷ್ಟು ಭೇದಗಳದವರು ಹೇಳ್ತಾ ಇದ್ದಾರೆ. अहम ब्रह्मास्मि या वृत्ति से कार्य सहित अज्ञान की निवृत्ति और परमानंद की प्राप्ति होवे है, ये वेदांत का सिद्धांत है. अहम ब्रह्मास्मि ಗುರುಗಳ ಮುಖದ್ವಾರ ನಾವು ತತ್ವಮಸಿ ಮಹಾವಾಕ್ಯ ಶ್ರವಣ ಮಾಡಿದೆವು. ಅಂದ್ರೆ ತತ್ವಮಸಿ ಇದು ಶ್ರವಣ ಪರ, ಉಪದೇಶ ಪರ. ತತ್ವಮಸಿ ಮಹಾವಾಕ್ಯ ಕೇಳಿದ ಕೂಡಲೇ ನಮಗ ಜರ ಕದಾಚಿತ್ ಯಥಾರ್ಥ ಜ್ಞಾನ ಆಯ್ತಂದರೆ, ಅಂದ್ರೆ ಏನು? ಆವರಣ ಭಂಗ ಆಯ್ತಂದ್ರೆ, ಆವರಣ ಭಂಗ ಯಥಾರ್ಥವಾಗಿ ಆಯ್ತಂದ್ರೆ. ತತ್ವಮಸಿ ಮಹಾವಾಕ್ಯ ನಾವು ಕೇಳಿದೆವು, ಹೌದಿಲ್ಲ? ತತ್ಪದಕ ವಾಚ್ಯವದು, ಲಕ್ಷ್ಯವದು. ವಿಚಾರ ಚಂದ್ರೋದಯದ ಯಾನ್ಮೇಗ ವಿಚಾರ ಚಂದ್ರೋದಯದ ಪ್ರಥಮ ಕಾಲ ಮುಗಿಯು ಕಾಲದಾಗ ಅವ್ರು ಕೊಟ್ಟರ. ಅವರು ನಾನು ವಾಚ್ಯದ ಕತ್ತಿರಿ, ಲಕ್ಷ್ಯದ ಕತ್ತಿರಿ. ವಾಚ್ಯದ ವ್ಯಾಖ್ಯ, ಲಕ್ಷ್ಯದ ವ್ಯಾಖ್ಯ ವಿಚಾರ ಚಂದ್ರೋದಯ ಪ್ರಥಮ ಕಾಲ ಮುಗಿಯುವಾಗ ಕೊಟ್ಟರು. ಯಾವನಿಗೆ ವಾಚ್ಯಾರ್ಥದು ಲಕ್ಷ್ಯಾರ್ಥದು ಜ್ಞಾನ ಇರುವುದು ಅವನಿಗೇನೆ ವಾಚ್ಯಾರ್ಥ ತ್ಯಾಗ ಮಾಡಿ ಲಕ್ಷ್ಯಾರ್ಥ ಗ್ರಹಣ ಮಾಡ್ಲಿಕ್ಕ ಬರ್ತದ. ಅವಾಗ ಅವನಿಗೆ ತತ್ವಮಸಿ ಮಹಾವಾಕ್ಯ ಕೇಳಪ್ಪ ಅಂದ್ರ ತತ್ಪದಕ ವಾಚ್ಯವದು, ಲಕ್ಷ್ಯವದು. ತ್ವಂ ಪದಕ ವಾಚ್ಯವದು, ಲಕ್ಷ್ಯವದು. ವಾಚ್ಯಾರ್ಥ ತ್ಯಾಗ ಮಾಡಿದ್ವಿ, ಲಕ್ಷ್ಯಾರ್ಥ ಗ್ರಹಣ ಮಾಡಿದ್ರೆ ಅವಾಗ ಸರಿಯಾಗಿ ಜರ್ ಕದಾಚಿತ್ ಅವನಲ್ಲಿ ಒಳಗ ಅಂತಃಕರಣದ ತತ್ವಮಸಿ ಮಹಾವಾಕ್ಯ ಕೇಳಿದ ಕೂಡಲೇ ವೃತ್ತಿ ಎಲ್ಲದ? ಈಗ ನಾವು ಘಟ ಜ್ಞಾನಕ್ಕೆ ಘಟ ಅಯಂ ಘಟ ಅಂದೆವು. ಅಯಂ ಘಟ ಅಂದ್ರೆ ನಿಮ್ಮ ವೃತ್ತಿ ಎಲ್ಲಿ ಐತಿ? ಈಗ ಇಲ್ಲಿ ಹೊರಗ ಘಟದ ಆಕಾರ ಆಗ್ಯದ. ಈಗ ನಿಮ್ ಘಟದ ಆಕಾರ, ಹೌದಿಲ್ಲ? ಅಹಂ ಸುಖಿ ಅಹಂ ದುಃಖಿ ಅಂತೇವ್ ನಾವು. ಅಹಂ ಸುಖಿ ಅಹಂ ದುಃಖಿ ಅಂದ್ರೂ ಕೂಡ ಆ ವೃತ್ತಿ ಅಂತಕನು ಒಳಗೆ ಹೋಗ್ಯದ. ಈಗ ವೃತ್ತಿ ಸುಖಾಕ ಮುಂದೆ ಹೇಳ್ತಾರೆ, ವೃತ್ತಿ ಸುಖಾಕಾರ ದುಃಖಾಕಾರ ಆಗ್ಯದ. ಅಂದ್ರೆ ಆವರಣ ಭಂಗ ಆಗಿದ್ರೇನೆ ಅಹಂ ಸುಖಿ ಅಹಂ ದುಃಖಿ ಅಂತ ಹಿಂಗ ಜ್ಞಾನ ಆಗುತ್ತದೆ. ಅಂದ್ರೆ ಪ್ರತ್ಯಕ್ಷ ಜ್ಞಾನದಲ್ಲಿ ವೃತ್ತಿಯಲ್ಲಿ ಹೊರಗೈತಿ. ಪ್ರತ್ಯಕ್ಷ ಘಟದ ಜ್ಞಾನದಾಗ ವೃತ್ತಿ ಹೊರಗೈತಿ. ಸುಖ ದುಃಖ ಜ್ಞಾನದಾಗ ವೃತ್ತಿ ಒಳಗ ಸುಖ ದುಃಖ ವಿಷಯ ಒಳಗ ಮುಣಿಗೈತಿ. ಆದರೂ
ಬ್ರಹ್ಮಜ್ಞಾನದಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ್ರೆ ಅಲ್ಲಿ ಬ್ರಹ್ಮ ಸ್ವರೂಪನೇ ಆಗ್ಯದ ಅದು. ವೃತ್ತಿ ಆವರಣ ಭಂಗ ಮಾಡಿದ ಕೂಡಲೇ ವೃತ್ತಿ ತನ್ನ ಸ್ವರೂಪನೇ ಆಗ್ಬಿಟ್ಟೈತೆ. ಹಂಗೆ ತತ್ವಮಸಿ ಮಹಾವಾಕ್ಯ ಹೇಳಿದ ಕೂಡಲೇ ವೃತ್ತಿ ಒಳಗೆ ಹೋಗಿದ್ದಾನೆ. ಯಾಕ ತ್ವಂ ತತ್ ಅಂದ್ರ ಆ ಪರಮಾತ್ಮ, ತ್ವಂ ಅಂದ್ರೆ ನೀ ಅಂದ್ರ ಅಂತಃಕರಣ ಸಾಕ್ಷಿ ಚೈತನ್ಯ, ಚಿದಾಭಾಸ ಸಾಕ್ಷಿ ಚೈತನ್ಯ ಒಳಗದ ನೋಡು. ಅಲ್ಲಿ ಹೋದ ಕೂಡಲೇ ನಮ್ಗೆ ಸರಿಯಾಗಿ ಆ ವಾಕ್ಯದು ಕೇಳಿದ ಕೂಡಲೇ ಅರ್ಥದ ಆವರಣ ಭಂಗ ಆಯ್ತು ಅಂದ್ರನೇ ಅಹಂ ಬ್ರಹ್ಮಾಸ್ಮಿ ನಿಮಗೆ ಜ್ಞಾನ ಉದಯ ಹೌದು. ಹಿಂಗ ಜರ್ ಕದಾಚಿತ್ ಯಾರಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ವೃತ್ತಿ ಉದಯ ಆಯ್ತಪ್ಪ ಅಂದ್ರೆ ಅವರಿಗೇನೆ ठीक है। ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನಕ್ಕ ಉಪಾದಾನ ಕಾರಣ ನಮ್ಮ ಅಂತಃಕರಣ. ಅಹಂ ಬ್ರಹ್ಮಾಸ್ಮಿ ಜ್ಞಾನಕ್ಕ ಉಪಾದಾನ ಕಾರಣ ಏನೈತಿ? ನಮ್ಮ ಅಂತಃಕರಣ. ನಿಮಿತ್ತ ಕಾರಣ ಮಹಾವಾಕ್ಯ ಪ್ರಮಾಣ. ನಿಮಿತ್ತ ಕಾರಣ ಏನದ? ಗುರುಶಾಸ್ತ್ರನೂ ಅದದ. ಮಹಾವಾಕ್ಯ ಪ್ರಮಾಣ, ಗುರು ಶಾಸ್ತ್ರ ಪ್ರಮಾಣ. ಆದ್ರೂ ಮಹಾವಾಕ್ಯ ಏನೈತಲ್ಲ ಆ ಮಹಾವಾಕ್ಯ ಗುರುಗಳಿಗೆ ಸಹಕಾರಿ ಕಾರಣ. ಮಹಾವಾಕ್ಯ ಗುರುಗಳಿಗೆ ಏನಿಲ್ಲ, ಇವನಿಗೆ ಗುರುಗಳಿಗೆ ಮಹಾವಾಕ್ಯ ಗುರುಗಳಿಗೆ ಸಹಕಾರಿ ಕಾರಣ. ಹ್ಯಾಂಗ ಘಟಕ ಚಕ್ರದಂಡ ಕಾರಣ ಇದ್ದಾವ, ಕುಂಬಾರನಿಗೆ ಸಹಕಾರಿ ಕಾರಣ ಇದೆ, ಘಟಕಲ್ಲ. ಕುಂಬಾರನಿಗೆ ಸಹಕಾರಿ ಕಾರಣ ಅದಾವ, ಘಟಕ ಚಕ್ರದಂಡ ಕಾರಣ ಅದಾವನೇ, ಪರಂತು ಕುಂಬಾರನಿಗೆ ಸಹಕಾರಿ ಕಾರಣ. ಹಂಗ ಗುರುಗಳಿಗೆ ಏನೈತಲ್ಲ ಇವು ಮಹಾವಾಕ್ಯ ಏನಿದ್ದಾವ ಸಹಕಾರಿ ಕಾರಣ ಇದ್ದಾವ. ಮುಂದೆ ನಿಮ್ಗೆ ಇವತ್ತಿನ ತತ್ವಮಸಿಗಳು ತತ್ವ ಮಹಾವಾಕ್ಯದ ಸ್ವಯಂ ದೇವದತ್ತ ದೃಷ್ಟಾಂತ ಕೊಡ್ತಾರಲ್ಲ ಮಹಾವಾಕ್ಯದ ಸ್ವಯಂ ದೇವದತ್ತ, ಆ ದೇವದತ್ತನೇ ಇವನು. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಒಳಗ ಸ್ವಹಸ್ತಿಯೇ ಹೇ ಸ ದೇವದತ್ತ, ಆ ದೇವದತ್ತನೇ ಇವನು, ಆ ದೇವದತ್ತನೇ ಇವನು. ಅದೇ ಅನಿ ಇದು ಫರಕ್ ಏನೈತೆ ಅನಿ ಇದ್ರೊಳಗ? ಅದೀಗ ಮುಂದೆ ಬಂದ ಮತ್ತೆ ನಿಮ್ಗೆ ಹೇಳ್ತೀನಿ, ನೆನ್ಪಿಟ್ಕೊಡು. ಬರೀ ಸ ದೇವದತ್ತ ಇದು ಮಹಾವಾಕ್ಯ ಹೇಳಕತ್ತಾರ, ಆ ದೇವದತ್ತನೇ ಇವನು. ಪ್ರತ್ಯಭಿಜ್ಞಾನೂ ಹೇಳ್ತದ ಸ್ವಹಸ್ತಿಯೇ ಹೇ, ಆ ಅನಿನೇ ಇದು. ಮತ್ತು ಪ್ರತ್ಯಭಿಜ್ಞಾಕ ಮತ್ತು ಗುರುಗಳು ಹೇಳುವ ತತ್ವಮಸಿ ಮಹಾವಾಕ್ಯಕ್ಕ ಏನು ಫರಕ್ ಐತೇನು? ಫರಕ್ ಐತೇನು ಅಂತ ಅವ್ರು ಶಂಕಾ ಮಾಡ್ತಾರ. ಅವರು ಐತಿಲ್ಲ ಅಂದ್ರೆ ಇದು ಗೊತ್ತೈತೆ ನಿಮ್ಗ? ಕುಂಬಾರನಿಗೆ ಸಹಕಾರಿ, ಗುರುವಿಗೆ ಆ ವಾಕ್ಯ ಸಹಕಾರಿ ಕಾರಣ. ಹೆಂಗಂದ್ರೆ ಘಟಕ ಚಕ್ರದಂಡ ಕಾರಣ, ಕುಂಬಾರನಿಗೆ ಸಹಕಾರಿ ಕಾರಣ. ಈ ಬ್ರಹ್ಮಜ್ಞಾನ ಏನೈತಲ್ಲ ಯಾವ ರೀತಿ ಹೊಗಿ ಜ್ಞಾನ, ಹೊಗಿ ಜ್ಞಾನ ಎದಕ್ಕೆ ಕಾರಣ ರೀ? ಹೊಗಿ ಈಗ ಗುಡ್ಡದಾಗ ಹೊಗಿ, ಹಾ ಬೆಂಕಿಗೆ ಕಾರಣ ಅಲ್ಲ. ಹಾ ಹೊಗೆಯ ಜ್ಞಾನ ಬೆಂಕಿ ಜ್ಞಾನಕ್ಕ, ಬೆಂಕಿ ಕಾರಣ ಅಂದ್ರೆ ಏನಾಗ್ತದ? ಒಂದ್ ವೇಳೆ ಬೆಂಕಿಗೆ ಕಾರಣ ಆಗ್ತದ, ಅಲ್ಲಿಗೆ ಏನು ಹೋಗ್ತದ? ಪೂರ್ವ ಪಕ್ಷಿಗಳು ಯಾರಂದ್ರೆ ಈಗ ನಾ ಬೆಂಕಿ ಹತ್ತಿಂದೆ ಬಹಳಷ್ಟು ಇಷ್ಟು ಅನ್ಕ ಮಾಡಲ್ಲ. ಆ ಕಡೆ ನಾ ಬೆಂಕಿ ಸುಮ್ಮ ಅಂತಾರ ಆ ಕಡೆ. ಏನಾರ ಅವ್ರಿಗೆ ಕೇಳಾಯ್ತು ಯಾರಿಗಾರೆ ಶಂಕ, ಬೆಂಕಿಗೆ ಅಂದ್ರೂ ಏನಾಗ್ತದ್ರಿ? ಬೆಂಕಿಗೆ ಕಾರಣ ಅಂತ ಒಂದ್ ಒಳಗ ಅಂದ್ರೆ ಆ ಗುಡ್ಡದಾಗ ಬೆಂಕಿ ಅಟ್ಟೈತಿ ಚೋಳು ನೋಡ. ಹಾ ಗುಡ್ಡದಾಗ ಬೆಂಕಿ ಐತಿ, ಇದನ್ನೇ ಮ್ಯಾಲ ಹೋಗಿ ಬರ್ಲಾಕೈತದ, ಹೌದಲ್ಲ? ಹೊಗೆಯ ಜ್ಞಾನಕ್ಕ ಬೆಂಕಿ ಜ್ಞಾನಕ್ಕೆ ಕಾರಣ, ಆ ಬೆಂಕಿಗೆ ಅಲ್ಲ. ಆ ಬೆಂಕಿಗೆ ಅಂದ ಕೂಡಲೇ ಎಟ್ಟದ ಬೆಂಕಿ ಎಟ್ಟದ ತುಂಬಾ ಹತ್ತದೋ ಆತನ? ಹಂಗಿಲ್ಲ. ಹಂಗ ಗುರುಗಳದು ಇದೇನು ಮಹಾವಾಕ್ಯ ಕಾಣದ ಆ ಬ್ರಹ್ಮ ಜ್ಞಾನಕ್ಕೆ ಕಾರಣ, ಬ್ರಹ್ಮನಿಗೆ ಅಲ್ಲ. ಬ್ರಹ್ಮ ಜ್ಞಾನಕ್ಕೆ ಕಾರಣ. ಗುರುಶಾಸ್ತ್ರ ಏನಿದ್ದಾವಲ್ಲ ಬ್ರಹ್ಮಜ್ಞಾನ, ಬ್ರಹ್ಮ ಮೊದಲೇ ಅದಾನ, ಮೊದಲೇ ಸಿದ್ಧ ಇದ್ದಾನ. ಮಹಾವಾಕ್ಯವು ಪ್ರಮಾಣಗಳು ಏನಿರ್ತಾವ, ಪ್ರಮಾಣ ನವೀನ ವಸ್ತು ಉತ್ಪನ್ನ ಕರತ್ ನೈ. ಪ್ರಮಾಣ ಏನಿದ್ದಾವಲ್ರಿ, ಪ್ರಮಾಣಕ್ಕೂ ಇದಕ್ಕೆ ಸಾಧ್ಯ ಸಾಧನೆ ಮೊದಲೇ ಬ್ರಹ್ಮ ಸಿದ್ಧನೇ ಇದ್ದಾನ. ಬ್ರಹ್ಮ ಮೊದಲೇ ಸಿದ್ಧಿದ್ದಾನ, ಅವ ಸಾಧನ ಸಾಧ್ಯ ಭಾವ ಆಗುವುದೇ ಇಲ್ಲ. ಅದ್ರ ಪ್ರಮಾಣಗಳು ಏನಿದ್ದಾವಲ್ಲ ನವೀನ ಮತ್ತು ವಸ್ತು ಉತ್ಪನ್ನ ಮಾಡಲ್ಲ. ಕಿಂತು ಇದ್ದ ವಸ್ತುನೇ ತೋರಿಸಿಕೊಡಲಿಕ್ಕೇನೆ ಪ್ರಮಾಣ, ನಿಸ್ತಾ ತೋರಿಸಿಕೊಳ್ಳ. ಅದಕ್ಕೆ ಅವರು ಅಜ್ಞಾತ
ಜ್ಞಾಪಕಂ ಪ್ರಮಾಣ. ಪ್ರಮಾಣದ ಲಕ್ಷಣ ಮಾಡ್ಯಾರವರು ಅಜ್ಞಾತ ಜ್ಞಾಪಕಂ ಪ್ರಮಾಣ. ಅಂದ್ರೆ ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ನಮಗೆ ಉದಯ ಆಯ್ತು. ವೃತ್ತಿ ಉತ್ಪನ್ನ ಆಗ್ತದಿಲ್ಲ, ಅದಕ್ಕೆ ಉಪಾದಾನ ಕಾರಣ. ಯಾವುದೇ ವಸ್ತು ಉತ್ಪನ್ನ ಐತಪ್ಪ ಅಂದ್ರ ಅದಕ್ಕೊಂದು ಉಪಾದಾನ ಕಾರಣ ನಿಮಿತ್ತ ಕಾರಣ ಹೇಳಲಿಕ್ಕೆ ಬೇಕು. ಉತ್ಪನ್ನ ಯಾವ ವಸ್ತು ಉತ್ಪತ್ತಿ ಆಗಿರುತ್ತದೆ ಅದಕ್ಕೊಂದು ಉಪಾದಾನ ಕಾರಣ ನಿಮಿತ್ತ ಕಾರಣ ಇರ್ತೈತೀನಿ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಈ ವೃತ್ತಿಯಿಂದ ಕಾರ್ಯ ಸಹಿತ ಅಜ್ಞಾನಕ್ಕೆ ನಿವೃತ್ತಿ. ಕಾರ್ಯ ಅಂದ್ರೆ ಏನು? ಪ್ರಾಗಭಾವ ಪ್ರತಿಯೋಗಿತ್ವಂ ಕಾರ್ಯ. ಕಾರ್ಯ ಅಂದ್ರೆ ಏನು? ಪ್ರಾಗಭಾವ ಪ್ರತಿಯೋಗಿತ್ವಂ ಕಾರ್ಯ. ವಿಲಾಸಕ್ಕೂ ಭೀ ಕಾರ್ಯ ಕೈ. ಕಾರ್ಯ ಸಹಿತ ನೋಡಿ ಅಜ್ಞಾನಕ್ಕೆ ನಿವೃತ್ತಿ. ಕಾರ್ಯ ಕಾರಣ ಎರಡು. ವಿಚಾರ ಚಂದ್ರೋದಯದಲ್ಲಿ ಶುದ್ಧ ಅಲ್ಲಿ ಕಾರ್ಯ ಸಹಿತ ಅಜ್ಞಾನಕ್ಕೆ ನಿವೃತ್ತಿ ಅಂತ ಹೇಳ್ಯಾರ. ವಿಚಾರ ಚಂದ್ರ ಹೇಳ್ಯಾರನಿಲ್ಲ. ಪರಂತು ಎಲ್ಲೆಲ್ಲಿ ಕಾರ್ಯ ಸಹಿತ ಅಜ್ಞಾನಕ್ಕೆ ನಿವೃತ್ತಿ ಹೇಳಿರುತ್ತಾರೆ ಅಲ್ಲಿ ಇದ್ರಾಗ ಬಹಳಷ್ಟು ವಾದ ವಿವಾದಗಳು ಅದಾವ. ಅಂದ್ರೆ ಶ್ರೀ ಸರ್ವಜ್ಞಾತ ಮುನಿಗಳು ಜೀವನ್ ಮುಕ್ತಿ ಒಪ್ಪೇ ಇಲ್ಲ. ಕಾರ್ಯ ಸಹಿತ ಅಂದ್ರೆ ಇದು ಕಾರ್ಯನೂ ಹೋಯ್ತು. ಜಗತ್ತಿನ ಕಾರಣವಾಗತ್ತ ಅಜ್ಞಾನ. ಜಗತ್ತು ಹೋಗುದಿಲ್ಲ. ಅದಕ್ಕ ಜೀವನ್ ಮುಕ್ತಿ ಯಾರು ಒಪ್ಪಿಲ್ಲ. ಅವ್ರ ಮತಾನುಸಾರವಾಗಿ ಕಾರ್ಯ ಸಹಿತ ಕಾರ್ಯ ಕಾರಣ ಎರಡೂ ಅದು. पण ಕಾರ್ಯ ಹೋಗ್ತದೇನಿದು? ಕಾರ್ಯ ಎಂದು ಹೋಗೋದ್ರೆ ಹೆಂಗಿದ್ದಂಗೆ ಐತಿದ, ಎಂದು ಹೋಗಲ್ಲ. ಫಕ್ತ ಆ ಕಾರ್ಯ ಮೇಲೆ ಏನು ಮಿಥ್ಯತ್ವ ಬುದ್ಧಿ ಅದಕ್ಕೆ ಅಜ್ಞಾನ ಕಾರಣ ನಿವೃತ್ತಿ ಆಗ್ತದೆ. ಮೂಲ ಕಾರಣನೇ ಅಜ್ಞಾನೇ. ಅಜ್ಞಾನ ಹೋಯ್ತಪ್ಪ ಅಂದ್ರೆ ಕಾರ್ಯ ತಾನೇ ಹೋಗಿ. ಪರಂತು ಕಾರ್ಯ ಸಹಿತ ಎಲ್ಲೆಲ್ಲಿ ಬರ್ತದ ಅಲ್ಲಿ ಯಾರು ಜೀವನ್ ಮುಕ್ತಿ ಒಪ್ಪಿಲ್ಲ ಅವ್ರ ಮತಾನುಸಾರ ಕೊಟ್ಟಾರ ಅಂತ ತಿಳ್ಕೋಬೇಕು. ವಿಚಾರ ಚಂದ್ರೋದಯದಾಗ ಇದು ಕೊಟ್ಟಾರ. ವಿಚಾರ ಚಂದ್ರೋದಯದಾಗ ಶುರುವಾತಿ ಕಾರ್ಯ ಸಹಿತ ಅಂದಾಗ ಅಲ್ಲಿ ಜೀವನ್ ಮುಕ್ತಿ ಯಾರು ಒಪ್ಪಿಲ್ಲ ಅವ್ರ ಸಲುವಾಗಿ ಅಂತ ಹೇಳಿದ್ದಾರೆ. ಅದು 8ನೇ ಪ್ರಕಾಶ ಒಳಗ ಮತ್ತೆ ಬರ್ತದದು. ಕಾರ್ಯ ಸಹಿತ ಅಜ್ಞಾನಕ್ಕೆ ನಿವೃತ್ತಿ. ಅಜ್ಞಾನ ಅಂದ್ರೆ ನಿಮಗೆ ಅಜ್ಞಾನದ ಲಕ್ಷಣ ನಿಮ್ಗೆ ಗುರ್ತದ. ಜ್ಞಾನ ಸಮಸ್ಯೆ आवरण विक्षेप शक्ति वाली अनादि भाव रूप को अज्ञान कहे. आवरण विक्षेप शक्ति निम्ಗೆ ಗುರ್ತದ. आवरण विक्षेप ಇದ್ದ ಬ್ರಹ್ಮವನ್ನು ಇಲ್ಲಿ ಅನಿಸೋದು ನಿಜಗೊಂಡು, ಇಲ್ಲದ ಲೋಕವನ್ನು ಉಂಟೆ ಅನಿಸೋದು. ಇದ್ದ ಬ್ರಹ್ಮವನ್ನು ಇಲ್ಲಿ ಅನಿಸೋದು, ಇಲ್ಲದ ಲೋಕವನ್ನು ಉಂಟೆ ಅನಿಸೋದು. आवरण नास्ति न प्रकाशिति इति व्यवहार हेतु आवरण कार्य को विक्षेप कहे. ಇನ್ನು ಅನಾದಿ ಭಾವರೂಪ. ಅಜ್ಞಾನಕ್ಕ ಅನಾದಿ ಮತ್ತು ಭಾವರೂಪ. ಅನಾದಿ ಯಾಕಿಟ್ಟಾರ ಅಜ್ಞಾನಕ್ಕ? ಅಂದ್ರ ಅಜ್ಞಾನ ಯಾವಾಗ ಉತ್ಪತ್ತಿ ಆಯ್ತು, ಯಾವಾಗ ಹುಡ್ತು, ಯಾವಾಗ ಉತ್ಪತ್ತಿ ಆಯ್ತು ಅಂತ ಹಿಂಗ ಕಾಲ ನಿರ್ಣಯ ಮಾಡ್ಲಿಕ್ಕೆ ಬರಲ್ಲ. ಕಾಲ ನಿರ್ಣಯ ಮಾಡ್ಲಿಕ್ಕ ಬರೋದಿಲ್ಲ. ಮತ್ತ ಈ ಅಜ್ಞಾನ ಯಾರಿಂದ ಉತ್ಪತ್ತಿ ಆಯ್ತು? ಯಾರದಿಂದ? ಅದಕ್ಕೆ ವಿಚಾರ ಸಾಗರ ಟಿಪ್ಪಣಿ 2ನೇ ತರಂಗದಾಗ 112 ಟಿಪ್ಪಣಿ ಒಳಗ ವಿಸ್ತಾರವಾಗಿ ಕೊಟ್ಟಾರ ಅವರು. ಬ್ರಹ್ಮನಿಂದಿಲ್ಲ, ಬ್ರಹ್ಮ ಅಸಂಗಿದ್ದಾನ, ಜೀವ ಚೇತನ 3 ಇದ್ದಾರೆ. ಒಬ್ಬ ಬ್ರಹ್ಮ, ಜೀವ, ಈಶ್ವರ. ಬ್ರಹ್ಮರೇ ಅಸಂಗಿದ್ದಾನ, ಅವನಿಂದ ಉತ್ಪತ್ತಿ ಆಗ್ಲಿಕ್ಕೆ ಶಕ್ಯನೇ ಇಲ್ಲ. ಇನ್ನು ಜೀವ ಈಶ್ವರ ಇವರಿಬ್ಬರು ಚೇತನ ಇದ್ದಾರಲ್ಲ. ಪರಂತು ಮಾಯಾ ಸಿದ್ಧ ಆಗಿದ ನಂತರ ಜೀವ ಈಶ್ವರ ಸಿದ್ಧ ಆಗ್ತ ಅಂದ್ಮೇಲೆ ಮಗನಿಂದ ತಾಯಿ ಹಂಗ ಹುಟ್ಟಂಗಿಲ್ಲ. ಇದು ಕಾರಿದ್ದಾವ, ಇವರು ಕಾರ್ಯದಿಂದ ಕಾರಣ ಹುಟ್ಟಲ್ಲ. ಆದ್ರಿಂದ ಈ ಮಾಯಾ ಅಜ್ಞಾನಕ್ಕ ಕಾರಣ ಇಲ್ಲ, ಉತ್ಪತ್ತಿಗೆ ಕಾರಣ ಇಲ್ಲ. ಕಾಲ ನಿರ್ಣಯ ಮಾಡ್ಲಿಕ್ಕೆ ಬರಲ್ಲ, ಕಾರಣನೂ ನಿರ್ಣಯ ಮಾಡ್ಲಿಕ್ಕೆ ಬರಲ್ಲ. 3ನೇದೇನು? ಜೀವನ್ ಮುಕ್ತಿ ಸಿದ್ಧ ಆಗಲ್ಲ. 3ನೇದು ವಿಶೇಷ ಏನಂದ್ರೆ ಜೀವನ್ ಮುಕ್ತಿ ಸಿದ್ಧ ಆಗುದಿಲ್ಲ. ಒಮ್ಮ ಅಜ್ಞಾನ ಹೋಯ್ತು, ಮತ್ತೆ ಪುನಃ ಜರ್ ಕದಾಚಿತ್ ಅದು ಹುಡ್ತಿತ್ತಪ್ಪ ಅಂದ್ರೆ ಮತ್ತೆ ಇವ್ನಿಗೆ ಮತ್ತೆ ಪುನಃ ಜಗತ್ತ ಪರಿಸ್ಥಿತಿ ಆಗ್ತೈತಿನಲ್ಲ, ಮತ್ತೆ ಜಗತ್ತು ತೋರ್ತೈತಲ್ಲ ಅಂದ್ಮೇಲೆ ಇವನಿಗೆ ವಿಧೇಯ ಮುಕ್ತಿ ಆಗಿಲ್ಲ. ಅದಕ್ಕೆ ನಾವು ಆ ಅಜ್ಞಾನಕ್ಕ
ಅನಾದಿ ಇಟ್ಟಿದೆವು. ಅನಾದಿ ಯಾಕೆ ಇಟ್ಟಾರ? ಇದಕ್ಕೆ 3 ಕಾರಣ. 8ನೇ ಪ್ರಕಾಶಗಳ ಅವರು ಅನ್ನ ಶಂಕಾ ಸಂಬಂಧ ಮಾಡ್ಕೊತು ಹೇಳಿದ್ದಾರೆ. ಇನ್ನು ಭಾವರೂಪ ಯಾಕೆ ಇಟ್ಟಾರ? ಭಾವರೂಪ ಯಾಕೆ ಇಟ್ಟಾರ ಅಂತ ಕೇಳಿದ್ರೆ, ಮಣ್ಣ ಭಾವರೂಪದ ಅಂತೇಳಿನೇ ಗಡಿಗೆಗೆ ಕಾರಣ ಆಗ್ಯದ. ಮಣ್ಣು ಭಾವರೂಪ ಇದ್ರೆ ಗಡಿಗೆಗೆ ಕಾರಣ ಆಗ್ಯದ. ಜಗತ್ತ ಆಗೈತೆ ಅಂದಮೇಲೆ ಅದು ಭಾವರೂಪ ಇರ್ಲಿಕ್ಕೇನೆ ಬೇಕು, ಅದಕ್ಕೇನೆ ಭಾವರೂಪ. ಇನ್ನು ನೈಯಾಯಿಕರು ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂದಾರವ್ರು. ಜಗತ್ತಿಗೆ ಇದು ಅಜ್ಞಾನ ಅಂದ್ರೆ ಎದಕ್ಕಂತೀರಿ? ಜ್ಞಾನಕ್ಕೆ ಅಭಾವಕ್ಕೂ ಅಜ್ಞಾನಕ್ಕೆ. ಅವರನ್ನು ಕುರಿತು ಇವ್ರು ಕೇಳ್ತಾರ, ಜ್ಞಾನದ ಅಭಾವ ಅಂದ್ರೆ ಅಭಾವ ಲಕ್ಷ ಇಟ್ಕೋಬೇಕು. ಅಭಾವ ಯಾವುದಕ್ಕೆ ಉಪಾದಾನ ಕಾರಣ ಆಗುವುದೇ ಇಲ್ಲ, ಅಭಾವಕ್ಕೂ ಯಾವುದು ಉಪಾದಾನ ಕಾರಣ ಇಲ್ಲ. ಅಭಾವ ಯಾವುದಕ್ಕೆ ಉಪಾದಾನ ಕಾರಣ ಆಗುವುದೇ ಇಲ್ಲ. ಇದು 6ನೇ ಪ್ರಕಾಶ ಅನುಪಲಬ್ಧಿ ಪ್ರಮಾಣದ ಶುರುವಾತಿ ಹೇಳರು. ಅಭಾವ ಯಾವುದಕ್ಕೂ ಉಪಾದಾನ ಕಾರಣ ಆಗುವುದಿಲ್ಲ, ಅಭಾವಕ್ಕೂ ಯಾವುದು ಉಪಾದಾನ ಕಾರಣ. ಪರಂತು ಮಾಯಾ ಜಗತ್ತಿಗೆ ಉಪಾದಾನ ಕಾರಣ ಆಗೈತಿಲ್ಲ. ಅದಕ್ಕೆ ನೈಯಾಯಿಕರಿಗೆ ನೀವು ಅದಕ್ಕೆ ಜ್ಞಾನದ ಅಭಾವಕ್ಕೆ ಅಜ್ಞಾನ ಖಂಡನ ಮಾಡಿದ್ದಾರೆ. ಅಜ್ಞಾನೇನ ಆವೃತಂ ತೇನ ಮುಯ್ಯಂತಿ ಜಂತವ. ಮತ್ತು ಅದು ಭಾವ ಇದ್ದರನೇ ಜೀವನಿಗೆ ಮೋದಲ್ಲಿ ಕೌಡಿಸ್ತದೆ, ಅಭಾವ ಇದ್ದರೆ ಮೋದಲ್ಲಿ ಹೆಂಗೆ ಕೌಡ್ತಿತ್ತು? ಅದಕ್ಕೆ ನ್ಯಾಯಕರು ನೀವು ಜ್ಞಾನದ ಅಭಾವಕ್ಕೆ ಅಜ್ಞಾನ ಅನ್ನೋದು ಇದು ಯೋಗ್ಯ ಇಲ್ಲ. ಅಜ್ಞಾನಕ್ಕೆ ನಿವರ್ತಿ ಅನ್ನುವ ಶಬ್ದಕ್ಕೆ ವಿಚಾರ ಸಾಗರದಲ್ಲಿ ಅಥವಾ ವಿಚಾರ ಚಂದ್ರೋದಯದಲ್ಲಿ ಏನು ಕೊಟ್ಟರ ಮೇದ? ಪ್ರಥಮ ವಿಚಾರ ಚಂದ್ರೋದಯದಲ್ಲಿ ನಿವರ್ತಿ ಶಬ್ದಕ್ಕ ವಿಚಾರ ಚಂದ್ರೋದಯದಲ್ಲಿ ಪಂಡಿತ್ ಪೀತಾಂಬಿ ಅವರು ಟಿಪ್ಪಣಿ ಕೊಟ್ಟರು. ಟಿಪ್ಪಣಿ ನಿವರ್ತಿ ಅಜ್ಞಾನಕ್ಕೆ ನಿವರ್ತಿ ಅಂತ ಕೊಟ್ರಲ್ಲ, ನಿವರ್ತಿ ಅಂದ್ಕೊಳ್ಳೆ ಟಿಪ್ಪಣಿ ಕೊಟ್ಟರು. ಟಿಪ್ಪಣಿ ಕಾರಣ ಸಹಿತ ಅಜ್ಞಾನ ನಿವೃತ್ತಿ ಬಗ್ಗೆ ಟಿಪ್ಪಣಿ ಕೊಟ್ರ. ಟಿಪ್ಪಣಿ ಒಮ್ಮೆ ಕೇಳ್ಬೇಕು, ಮೇಗ ಕೇಳಿದ್ರೆ ಹಿಂಗ್ ಕೇಳ್ಬೇಕು. ಕೇಳಿದ್ರ ಮತ್ ಯಾರು ಐಸಾ ಬೋಲ್ನಾ ಕೋಯಿ ಬೋಲಿನೇ ಝೂಟ್. ಹಿಂಗ ಯಾರು ಅಲ್ಲಗಳ್ದಿರ್ಬಾರ್ದು. ಅವ್ರು ಹೇಳ್ತಾ ಹಿಂಗದ ಅಂತ ಹೇಳಿರ್ಬೇಕು. ಒಂದೇ ವಿಚಾರ ಚಂದ್ರೋದಯ ಕೇಳ್ರಿ ನೀವು, ಪಕ್ಕ ಒಂದು ವಿಚಾರ ಚಂದ್ರೋದಯ. ಅನೇಕ ಗ್ರಂಥಗಳು ಸಾಗರದು ಮತ್ತೆ ನಿಮ್ ಸಂಶಯಗಳು ಬಂದರೆ ಇದು ಬಹಳ ಶಂಕಾ ಸಮಾಧಾನ ವಾದ ವಿವಾದ ಮಾಡ್ಲಿಕ್ಕೆ ಪ್ರಭಾಕರ. ನಮ್ ಸ್ವರೂಪ ಜ್ಞಾನ ಆಗ್ಬೇಕಾದ್ರೆ ಒಂದು ವಿಚಾರ ಚಂದ್ರೋದಯ ಸಾಕು. ಪರಂತು ಪೈಲ ಹಿಡಿದು ಕಡಿತಕ್ಕ ಪ್ರಥಮ ಕಲಾ ಹಿಡಿದು 16 ಕಲತಕ್ಕ ನೀವು ಎಲ್ವಿ ಏನು ಒಂದು ಶಬ್ದ ಕೇಳ್ರಿ. ನಾ ಅಲ್ಲ, ನಿಮ್ಗೆಲ್ಲರಿ ಆಗ್ಬೇಕು ಅಂತ ನಾ ಹೇಳ್ಕೈತೆ ಅಂತ ತಿಳ್ಕೊಂಡ್ರಿ. ಈಗ ಅದು ಅಜ್ಞಾನಲ್ಲ ಅಂದ್ರೆ ಈ ಶಬ್ದ ನನ್ಗೆ ಅಜ್ಞಾತಿಲ್ಲ. ಅದಕ್ಕೆ ನಿಮ್ಗೆ ಗುರ್ತೈತಿ ನಾಶ ಲಯ ನಿವೃತ್ತಿ. ನಾಶ ಏನದಲ್ಲ, ನಾಶ ಪ್ರತಿಯೊಬ್ಬ ಅಪೇಕ್ಷೆ ಮಾಡ್ತದ. ನಾಶ ಹೌದಿಲ್ಲ? ಅಂದ್ರೆ ಯಾವ ಪದಾರ್ಥಗಳು 3 ಕಾಲಗಳಲ್ಲಿ ಅಭಾವ ಇರೋದು ಅದ್ರದ್ದು ಬಾಧೆ ಹೇಳಬೇಕು. ಇದಿಲ್ಲ, ಯಾವ ಪದಾರ್ಥವು 3 ಕಾಲಗಳಲ್ಲಿ ಅಭಾವ ಇರುವುದೋ ಅದ್ರದ್ದು ಬಾಧೆ ಹೇಳಬೇಕು. ರಜ್ಜುವಿನಲ್ಲಿ ಸರ್ಪ 3 ಕಾಲಗಳಲ್ಲಿ ಇಲ್ಲ, ಐತೇನಲ್ಲಿ ಸರ್ಪ ಅದೇನು? ಆ ಸರ್ಪದ್ದು ನಿವರ್ತಿಲ್ಲ, ನಾಶ ಇಲ್ಲ, ಬಾಧೆ ಹೇಳ್ರಿ. ನಾಶ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಅದ್ರದ್ದು. ಇದು 3 ಕಾಲಗಳಲ್ಲಿ ನನ್ನಲ್ಲಿ ಅಂದ್ರೆ ಆತ್ಮ ಸ್ವರೂಪದಲ್ಲಿ 3 ಕಾಲಗಳಲ್ಲಿ ಇಲ್ಲ. ಅತ್ಯಂತ ಅಭಾವ, ಜಗತ್ತಿಂದು ಅತ್ಯಂತ ಅಭಾವ ಐತಿಲ್ಲ. ಅದಕ್ಕೆ ಜಗತ್ತಿನ ಅತ್ಯಂತ ಅಭಾವ ನಿಶ್ಚಯ ಹೆಸರೇ ಜ್ಞಾನ. ಜ್ಞಾನ ಅಂತ ನಿಶ್ಚಯದಾಸರು ಜ್ಞಾನ ಶಬ್ದಕ್ಕೆ ಲಕ್ಷಣ ಮಾಡ್ಯಾರಿ. ಜಗತ್ತಿನ ಅತ್ಯಂತ ಅಭಾವ ನಿಶ್ಚಯ ಹೆಸರೇ ಜ್ಞಾನ. ನನ್ನಲ್ಲಿ ಅಂದ್ರೆ ಆತ್ಮ ಸ್ವರೂಪದಲ್ಲಿ 3 ಕಾಲಗಳಲ್ಲಿ ಜಗತ್ತಿಲ್ಲ ಅಂದ್ರೆ ಅತ್ಯಂತ ಅಭಾವ ಐತಿ. ಅದ್ರ ನಾಶ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಕ್ತ ನಿಮ್ಗ ಜಗತ್ತಿಂದು ಬಾದ ಜ್ಞಾನಿ ವ್ಯತಿರಿಕ್ತ ಬಾದ್ ಮಾಡ್ಲಿಕ್ಕೆ ಯಾರಿಗೆ ಬರಲ್ಲ. ನನ್ನಲ್ಲಿ 3 ಕಾಲದಲ್ಲಿ ಇಲ್ಲ ಅಂತ ನಿಶ್ಚಯ ಮಾಡ ಜ್ಞಾನ ಆಗ್ಯದ, ಬಾದ್ ಮಾಡ್ತಾನೆ.
ಪರಂತು ಈ ಸೃಷ್ಟಿ ಕಾಲ ಒಳಗ ಈಶ್ವರನ ವ್ಯತಿರಿಕ್ತ ಯಾರಿಗೂ ನಾಶ ಮಾಡ್ಲಕ್ ಬರಲ್ಲ. ಪ್ರಳಯಗಳು ಮಾಡ್ತಾನಿಲ್ಲ, ಪ್ರಳಯ ಅಂದ್ರೆ ಈಶ್ವರ ಸೃಷ್ಟಿ ಉತ್ಪತ್ತಿ ಮಾಡ್ಯಾನ, ಅವನಿಗೇನೆ ಇದು ಅಧಿಕಾರ ಅದ ನಾಶ ಮಾಡ್ಲಕ್ಕ. ಮತ್ತ ಯಾವ ಜೀವನ್ಮುಕ್ತ ಪುರುಷ ಇದ್ದಾನ ಅವನಿಗೆ ವ್ಯತಿರಿಕ್ತ ಯಾವನಿಗೂ ಬಾದ್ ಮಾಡ್ಲಕ್ಕೂ ಬರಲ್ಲ. ಈಶ್ವರನಿಗೆ ನಾಶ ಮಾಡ್ಲಕ್ ಬರ್ತದ, ಬೇರೆ ಯಾರಿಗೂ ನಾಶ ಮಾಡ್ಲಕ್ಕ ಬರಲ್ಲ. ಇನ್ನ ಜೀವನ್ಮುಕ್ತನಿಗೆ ನನ್ನಲ್ಲಿ ಮೂರು ಕಾಲಗಳ ಜಗತ್ತು ಅತ್ಯಂತ ಭಾವದಂತ ಮಾಡ್ಲಿಕ್ಕೆ ಬರ್ತದ, ಇವನಿಗೆ ಬಿಟ್ಟು ಬೇರೆ ಯಾರಿಗೂ ಬರಲ್ಲ. ಅದಕ್ಕೆ ಬಾದ ನಾಶ. ನಾಶ ಯಾವ ಪದಾರ್ಥವು ಎರಡು ಕಾಲಗಳಲ್ಲಿ ಅವಾಗಿರೋದೋ ಅದರದು ನಾಶ ಹೇಳಬೇಕು. ಘಟ ಉತ್ಪತ್ತಿ ಆಯ್ತು, ನಾಶ ಎರಡು ಕಾಲಗಳಲ್ಲಿ. ಇನ್ಯಾವ ಪದಾರ್ಥ ಒಂದು ಕಾಲದಲ್ಲಿ ಅವಾಗಿರೋದೋ ಅದರದು ಲಯ ಹೇಳ್ಬೇಕು. ಸುಸುಪ್ತಿಯಲ್ಲಿ ಮನಸ್ಸ ಲಯ ಒಂದಾದ, ಅದಕ್ಕೆ ಒಂದು ಕಾಲದಲ್ಲಿ. ಅಂದ್ರೆ ಬಾದ ನಾಶ ಲಯ ಇವು ಮೂರು ಫರಕ್ ಐತಲ್ಲ, ಅದಕ್ಕೆ ನೀವು ಬರ್ತೇನೆ ಧ್ಯಾನದಾಗ ಮೇಲ ಟಿಪ್ಪಣಿ ಇಟ್ಟು ಹೇಳಿದರದೇ ನಿನ್ ಧ್ಯಾನದಾಗ ಬರಬೇಕು. ಅಂದ್ರೆ ಚಂದ್ರೋದಯ ತಿಳಿಗತ್ತೆ ಅದ್ ಮೇಲೆ ಟಿಪ್ಪಣಿ ಕೊಟ್ರಲ್ಲ ಅವರು. ಯಾ ನಾಶಕ್ಕೆ ಬಾಧಕ ಅರ್ಥಕರ್ಣ ನಾಶ ಅಂತ ಮೇಲೆ ಬಂದದದು. ನಾಶದ ಬಗ್ಗೆ ನೀವು ಇಲ್ಲಿ ನಾಶಕ್ಕೆ ಮಾಡಬೇಡ್ರಿ, ಬಾಧ ಅಂತ ತಿಳಿರಿ ಅಂತ ಕೊಟ್ಟರಿಲ್ಲ. ಅಂದ್ರ ಈ ನಿವರ್ತಿ ಶಬ್ದಕ್ಕ ಅರ್ಥ ನಾಶ ಅಲ್ಲ, ಬಾಧ. ನಿವರ್ತಿ ಅಂದ್ರೆ ನಾಶ. ಯಾಕಂದ್ರೆ ವಿಚಾರ ಸಾಗರ ಪ್ರಥಮ ತರಂಗದಾಗ ಪ್ರಥಮ ತರಂಗವು ವಿಚಾರ ಸಾಗರ ಪ್ರಥಮ ತರಂಗದಾಗ ಕೊನೆಗೆ 59 ಟಿಪ್ಪಣಿ ಅಂದ್ರೆ 1,60 ಟಿಪ್ಪಣಿ ಒಳಗ ನಿವರ್ತಿ ಅನ್ನೋ ಶಬ್ದಕ್ಕ ನಾಶ ಧ್ವಂಸ ಪರ್ಯಾಯ ಶಬ್ದ ನ್ಯಾಯಮಕಂದಕಾರ ಯಾನು ನ್ಯಾಯ ವಾಚಸ್ಪತಿ. ನಿವರ್ತಿ ಅಂದ್ರೆ ನಾಶ ಅಂತ ಹೇಳಿದಿರಿಲ್ಲ, ನಾಶ ಧ್ವಂಸ ಪರ್ಯಾಯ ಶಬ್ದ. ಕಲ್ಪಿತ ನಿವೃತ್ತಿ ಅಧಿಷ್ಠಾನ ಸ್ವರೂಪ. ಕಲ್ಪಿತ ನಿವೃತ್ತಿ ವಿಚಾರ ಸಾಗರ 59 ಟಿಪ್ಪಣಿ ಪ್ರಥಮ ತರಂಗದ ಮೂಲಕ ಶಂಕರಾಚಾರ್ಯರು ಏನಾರ ಕಲ್ಪಿತ ನಿವೃತ್ತಿ ಅಧಿಷ್ಠಾನ ಸ್ವರೂಪ. ಕಲ್ಪಿತ ನಿವೃತ್ತಿ ಅಂದ್ರೆ ಅಧಿಷ್ಠಾನ ಸ್ವರೂಪ. ಪರ ನ್ಯಾಯ ಮಕರಂದಕಾರ ಹಿಂಗನಲ್ಲ, ಮ್ಯಾಲೆ ದುವಾರ ಹೇಳ್ಯಾರವ್ರು ನಿವರ್ತಿ ಶಬ್ದಕ್ಕ ನಾಶ ಧ್ವಂಸ ಪರ್ಯಾಯ ಶಬ್ದ. ನಾಶ ಧ್ವಂಸ अंदरने प्रथम कल्पित निवृत्ति अधिष्ठान से भिन्न है. अधिष्ठान से भिन्न ಅಂದ್ರೆ ಅದ. ಆದ್ರೂ ಶಂಕರಾಚಾರ್ಯರು ಏನ್ ಮಾಡಿದ್ರು, ಕಲ್ಪಿತ ನಿವೃತ್ತಿ ಅಂದ್ರ ಆ ಅಧಿಷ್ಠಾನ ಸ್ವರೂಪನೇ ಐತಿ. ಕಲ್ಪಿತ ನಿವೃತ್ತಿ ಅಧಿಷ್ಠಾನದು ಸ್ವರೂಪನೇ ಐತಿ. ಜಗತ್ತಿನ ಅಭಾವ ಅಂದ್ರೆ ಬ್ರಹ್ಮ. ಜಗತ್ತಿನ ಅಭಾವ ಅಂದ್ರೆ ಬ್ರಹ್ಮ. ಸ್ಥಾಣುವಿನ ಅಭಾವ ಅಂದ್ರೆ ಪುರುಷ. ಸ್ಥಾಣು ಅವ ಪುರುಷನ ಅಭಾವವುಳ್ಳ ಸ್ಥಾಣು, ಜಗತ್ತಿನ ಅಭಾವವುಳ್ಳ ಬ್ರಹ್ಮ ಅವ ಹೇಳುದು. ತಿಳಿತಿಲ್ಲ. ಅದಕ್ಕೆ ಇವೆಲ್ಲ ನಿಮ್ಗ ಹಿಂಗ ಗುರ್ತಾಗಬೇಕು. ಅಲ್ಲಿ ಯಾಕೆ ಹೇಳ್ಯಾರ ನಿಮ್ಮ ನಿವರ್ತಿ ಅಂದ್ರೆ ಅವ ಹೇಳಂಗಲ್ಲ ನಾಶ ಧ್ವಂಸ, ನಿಮ್ಗ ಅವೆಲ್ಲ ಗುರ್ತಾಗಲ್ಲ. ನಮ್ಮ ಕಡೆ ಎಲ್ಲ ಕೇಳ್ತಾರ. ಮತ್ತೆ ಆ ನ್ಯಾಯ ಮಕರಂದಕಾರ ಹೇಳ್ಯಾನಲ್ರಿ ನಾಶ ಅಂದ್ರೆ ಧ್ವಂಸ ಪರ್ಯಾಯ ಶಬ್ದಗಳು ನಾಶ ಅಂದನಲ್ಲವ ಅಂತ. ಅಲ್ಲೇ ಶಂಕರಾಚಾರ್ಯರು ಅವನು ವಾದ 59 ಟಿಪ್ಪಣಿ ಕಲ್ಪಿತ ನಿವೃತ್ತಿ ಅದು ತಿಳಿತಿಲ್ಲ. ಬಹಳಷ್ಟು ಇದು ಆಗ್ಲಿಕತ್ತಿತ್ತಂದ್ರೆ ಹೇಳ್ತು ಬರೀ ಅಂದ್ರೆ ನಾವು ಆ ಕಡೆ ಈ ಕಡೆ ಅಂದ್ರೆ ನಿಮ್ಗೆ ತಿಳಿಯತ್ತೀವಿ ಎಲ್ಲ ಹೇಳ್ತೀನಿ ನಾನು. ಇಲ್ಲಾಂದ್ರೆ ಸರಳ ಓದಿ ಅಷ್ಟಕ್ಕೆ ಹೇಳಿದ್ರು ಬರ್ತದ ಇದಕ್ಕಿದ್ದಂಗ. ನಿಮ್ಗೆಲ್ಲ ಗುರ್ತಾಗ್ಲಿ. ಅದಕ್ಕೆ ವಿಚಾರ ಸಾಗರ ಆದ್ಮೇಲೆ ಪ್ರಭಾಕರ್ ಕೇಳಿ. ವಿಚಾರ ಸಾಗರ ಸರಿಯಾಗಿ ಗುರ್ತಿತ್ತು ಅಂದ್ರೆ ಬರೋರಿ ಅದನ್ನು ನಿಮ್ಗೆ ನೆನಪು ಬರ್ತದ. ಅಲ್ಲಿ ಯಾಕೆ ಹೇಳ್ಯಾರ 1,60 ಟಿಪ್ಪಣಿ ಒಳಗ ನ್ಯಾಯ ಮಕರಂದಕಾರರು ಆ ಶಂಕರಾಚಾರ್ಯ ವಾದ ವಿವಾದ ಅದ. ಅವ ಹೇಳ್ಯಾನ ನಿವೃತ್ತಿ ಅಂದ್ರೆ ನಾಶ ಧ್ವಂಸ ಹೇಳ್ಯಾನವ. ಅದ ಶಂಕರಾಚಾರ್ಯರು ಆಗ ನಾಶ ಧ್ವಂಸಕ್ಕೆ ಹೋಗಲ್ಲ. ನಿವೃತ್ತಿ ಅಂದರನೆ ಬಾದ ಅಂದ್ರೆ ಒಟ್ಟು ಇಲ್ಲ, ಅಧಿಷ್ಠಾನ ಸ್ವರೂಪನೇ ಐತಿ. ಅವರ ಪರಮಾನಂದಕ್ಕೆ ಪ್ರಾಪ್ತಿ ಹೋಗಿ. ಮತ್ತೆ ಹೆಂಗಾತಂದ್ರೆ ಪರಮಾನಂದದ ಪ್ರಾಪ್ತಿ. ಪರಮಂದ್ರ ಶ್ರೇಷ್ಠ. ಪರಮಂದ್ರ ಶ್ರೇಷ್ಠ. ಆ ಆನಂದಕ್ಕ 3 ವಿಶೇಷಣಗಳದಾವ. ನಿರುಪಾಧಿಕ, ನಿರಂತರ, ನಿರತಿಶಯ. ಸಾಕೆನಿಸದೆ ಬೇಕೆನಿಸದೆ ಕಡಿಯುವ ತನ್ನ ಜ್ಯೋತಿ ಹೊಂದದೆ. ಸಾಕೆನಿಸದೆ ಬೇಕೆನಿಸದೆ ಸವಿಯದೆ ಬೇರೆಂದೇನು ಬೇಕೆನಿಸದೆ. ಅದಕ್ಕೆ ಇವರು ವಿಚಾರ ಸಾಗರ ಹಿಂದಿ ಒಳಗ ನಿರುಪಾಧಿಕ, ನಿರಂತರ, ನಿರತಶಿ ಅಂತ ಹಿಂಗಿರ್ತಾರೆ. ಅಂದ್ರೆ 3 ಆನಂದಕ ವಿಶೇಷಣಗಳು. ನಿರುಪಾಧಿಕ ಅಂದ್ರ
ಜಗತ್ತಿನ ಒಳಗ ಎಷ್ಟು ಆನಂದಗಳು ಅದಾವ ಅವು ಉಪಾದಿಯಿಂದ ಬರ್ತಾವ. ಉಪಾಧಿ ಐತಿಲ್ಲ. ನಿರಂತರ ನಿರಂತರ ಅಂದ್ರೆ ಏನು? ಅಂತರ ಅಂತರ ಅಂತರ. ಯಾವ್ದಾದ್ರು ಮದುವೆ ಆಗೋಣ, ಮುಂದೆ ಮಕ್ಕಳಾಗೋಣ, ಮತ್ತೇನು ಹಿಂಗ ಅಂತ. ನಮ್ಮ ಸುಖಗಳದಾಗ ಒಮ್ಮೆ ಎಲ್ಲ ಸುಖ ಒಮ್ಮೆ ಬರಲ್ಲ. ಮದುವೆ ಆಯ್ತು, ಮಕ್ಕಳೇ ಆಗ್ಲಿಲ್ಲ ಅಂದ್ರೆ ಮತ್ತೆ ಹೋಗ್ತದ ಆನಂದ. 4-5 ವರ್ಷ ಆಗ್ಲಿಲ್ಲ ಮತ್ತೆ ದೇವ್ರ ಕೇಳೋ ಅದಕ್ಕೆ ಅದು ಅಂತೂ ಆನಂದ. ನಮ್ಮ ಯಾವ ಅಂತರ ನಿರಂತರ ಆನಂದದ, ಯಾವ ಉಪಾಧಿ ಇಲ್ದರೂ ಆನಂದದ, ಉಪಾಧಿ ಇಲ್ಲದಿದ್ರೂ ಆನಂದದ. ಮತ್ತೆ ನಮ್ಮ ಆನಂದದಲ್ಲಿ ಅಂತರಿಲ್ಲ. ಆದ್ರೂ ವಿಷಯದಲ್ಲಿ ಏನು ಲೌಕಿಕ ಸುಖ ಅವ ಅಂತರ 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 ಅದಾವ. ಅದನ್ನ ಈ ರೀತಿ ನಿರುಪಾಧಿಕ ನಿರಂತರ ನಿರತಿಶಯ. ನಿರತಿಶಯ ಸುಖ ಅಂದ್ರೆ ಏನು? ಸಾತಿಶಯ, ಕ್ಷಯ, ಪತನ ಈ 3 ದೋಷಗಳಿಂದ ಕೂಡ್ಕೊಂಡದದು. 3 ದೋಷಗಳಿಂದ ಕೂಡ್ಕೊಂಡದ. ಕ್ಷಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ. ಭಗವದ್ಗೀತೆ ಏನ್ ಹೇಳಿದ್ರ? ಕ್ಷಣೆ ಪುಣ್ಯ ಮರ್ತ್ಯಲೋಕಿ ವಿಶಂತಿ. ಜ್ಞಾನೇಶ್ವರ ಮಹಾರಾಜರು ಮಗ ತಯಾ ಪುಣ್ಯಾಚಿ ಪಾವತಿ ಸರೆ ಇವು ಲಾಗ್ತೆ ಮಾಗಾರಿ ಮೃತ್ಯು ಲೋಕಿ. ನೀನು ಎಷ್ಟು ಪುಣ್ಯ ಮಾಡಿದೆಯಲ್ಲ ಅಷ್ಟ ಪುಣ್ಯ ಉಣು ಸಲುವಾಗಿ ಸ್ವರ್ಗಕ್ಕೆ ನೀವು ಹೋಗ್ತಾರ. ಆ ಸ್ವರ್ಗದಲ್ಲಿ ಪುಣ್ಯ ತೀರ್ತು ಮತ್ತೆ ನೀನು ಮೃತ್ಯು ಲೋಕಿ ಅಂದ್ರೆ ಏನು? ಮತ್ತೆ ಈ ಗರ್ಭಕ್ಕೆ ಬರಬೇಕು. ಯಾವುದೇ ಇಷ್ಟೇ ಮನುಷ್ಯ ಜನ್ಮ ಪುಣ್ಯ ಮಾಡುವಾಗೇನಂತ ಹೇಳಿ ಮನುಷ್ಯ ಜನ್ಮ, ಮತ್ತೆ ಗರ್ಭವಾಸ ಅಂದ್ರೆ ನರಕವಾಸ. ಅಂತೂ ನಿರತಿಶಯ ಸಾತಿಶಯ ಸುಖ ಅನ್ನೋದಲ್ಲ, ಅದು ಕ್ಷಯ ಪತನ ಸಾತಿಶಯದಿಂದ ಕೂಡ್ಕೊಂಡದ. ಅಂತೂ ನಮ್ ಸುಖ ಹೆಂಗದಂದ್ರೆ ನಿರತಿಶಯ, ನಿರತಿಶಯ ಸುಖ आनंद की प्राप्ति. ये वेदांत का सिद्धांत है. वेदांत का वेदांत अंत, ವೇದದ ಅಂತ ಕೊನೆ ಭಾಗ ಉಪನಿಷತ್. ವೇದದ ಅಂತ ಭಾಗ ಉಪನಿಷತ್. ವೇದ ಅಂದ್ರೇನೆ, ವೇದ ಏನ್ ಹೇಳ್ತದಲ್ಲ, ಸತ್ಯಾರ್ಥ, ಲಾಭಾರ್ಥ, ಜ್ಞಾನಾರ್ಥ, ವಿಚಾರಣೀಯ ಅರ್ಥ. ವೇದ ಏನದ? ವೇದದ 4 ಪ್ರಕಾರದ ಇದು ಮಾಡಿದ. ವೇದ ಸತ್ಯಾರ್ಥ, ವೇದ ಸತ್ಯನೇ ಹೇಳ್ತದ. ವೇದದಿಂದ ನಮಗೆ ಲಾಭ ಆಗ್ತದ, ಜ್ಞಾನನೂ ಕೊಡ್ತದ, ಮತ್ತೆ ನಮಗೆ ವಿಚಾರ ಮಾಡ್ಲಿಕ್ಕೆ ಹಸ್ತದ ವೇದ. ಗೊತ್ತಾಯ್ತಲ್ಲ? ಸತ್ಯಾರ್ಥ, ಜ್ಞಾನಾರ್ಥ, ಲಾಭಾರ್ಥ, ವಿಚಾರಣೆಯ ಅರ್ಥ. ವೇದದ ವ್ಯಾಖ್ಯಾನ ಮಾಡ್ಯಾರ. ಇಷ್ಟ ಪ್ರಾಪ್ತ, ಅನಿಷ್ಟ ಪರಿಹಾರ, ಅಲೌಕಿಕೋ ಯೋ ಉಪಾಯ ಯೋ ಗ್ರಂಥ ಸವೇದ. ಇಷ್ಟ ಪ್ರಾಪ್ತ, ಅನಿಷ್ಟ ಪರಿಹಾರ, ಅಲೌಕಿಕೋ ಯೋ ಉಪಾಯ, ಇವೆಲ್ಲ 6 ಪ್ರಮಾಣಗಳೇನದಾವ, ಇವು ಲೌಕಿಕ ಅದಾವ. ಈ ಲೌಕಿಕದಿಂದ ನಿಮಗ ಜ್ಞಾನ ಆಗಲ್ಲ. ಅಲೌಕಿಕೋ ಅಂದ್ರೆ ಗುರುಗಳ ಕಡೆಯಿಂದ ಮಹಾವಾಕ್ಯ. ಇದು ಅಲೌಕಿಕ ಉಪಾಯ, ಅಲೌಕಿಕ. ಇವು 6 ಪ್ರಮಾಣಗಳು ಎಷ್ಟದಾವಲ್ಲ ಇವೆಲ್ಲ ಲೌಕಿಕೆ, ಇವೆಲ್ಲ ಲೌಕಿಕೆ. ಇದು ಅಲೌಕಿಕೋ ಯೋ ಉಪಾಯ ಸ ಯೋ ಗ್ರಂಥ ಸ ವೇದ. ಬರದ್ರಿ? ಯೋ ಉಪಾಯ ಯೋ ಗ್ರಂಥ ಅಥವಾ ಯೋ ಗ್ರಂಥ ಸ ವೇದ. ಜ್ಞಾನೇಶ್ವರ ಮಹಾರಾಜು ಹಿತ ದೇವುನಿ ವಾಡುತ್ತಿ ಅಹಿತ ಕಾಡತಿ ಅಂದ್ರೆ ಮಾತಾ ತಾಯಿದು ಭಗವತಿದು ಅಂದ್ರೆ ತಾಯಿ ಉಪಮಾ ಕೊಟ್ಟರು. ಏನು? ಹಿತ ದೇವುನಿ ವಾಡುತ್ತಿ ಅಹಿತ ಕಾಡತಿ ಅಂದ್ರೆ ತಾಯಿ ತನ್ನ ಮಗುಂದು ಸಣ್ಣ ಕೂಸಿಂದು ಅದಕ್ಕೆ ಎಷ್ಟು ಉಣಿಸ್ಬೇಕು, ಎಷ್ಟು ತಿನ್ನಿಸ್ಬೇಕು, ಆ ಖುಷಿ ಗೊತ್ತಾಗಲ್ಲ, ಆ ತಾಯಿಗೆ ಗೊತ್ತಾಗ್ತದ. ಹಂಗ ಈ ಎಲ್ಲಾ ಜೀವಿಗಳದು ಹಿತ ಏನದ ಐತಿ ಏನದ ಇದು ವೇದನೆ ಹೇಳ್ತಾ ಅಂತ ತಿಳ್ಕೊಂಡು ಆ ವೇದಕ್ಕೆ ತಾಯಿ ಉಪಮಾ ಕೊಟ್ಟರು. ಯಾರು? ಪೈ ಹಿತಾಪಾಸುನಿ ಕಾಡಿತಿ ಹಿತ ದೇವುನಿ ವಾಡುತಿ ನಾಯಿಗ ಶ್ರುತಿ ಪರೋತಿ ಮಾವುಲಿ ಜಗತ್. ಅಂದ್ರ ಈ ಶ್ರುತಿ ಅಂತ ತಾಯಿಗಿಂತಲೂ ಮತ್ತೊಂದು ಜಗತ್ತಿನ ಒಳಗ ತಾಯಿ ಇಲ್ಲವೇ ಇಲ್ಲ, ತಾಯಿ ಇಲ್ಲವೇ ಇಲ್ಲ. ಇದಕ್ಕೆ ವಿಚಾರ ಸಾಗರ ಒಳಗ ಟಿಪ್ಪಣಿ ಒಳಗ ಗೂಢ ಜೀವ ನ್ಯಾಯ ಅಂತ ಕೊಟ್ಟಾರ. ಬರ್ತಲ್ ಧ್ಯಾನದಾಗ ಗೂಢ ಜೀವ ನ್ಯಾಯ
ಕೂಸ ಕೂಸ ಬೆಲ್ಲ ತಿಂದಿ ಅದಕ್ಕೆ ರೋಗ ಬಂದದ, ಬೆಲ್ಲ ತಿಂದಿ ಅದಕ್ಕೆ ರೋಗ ಬಂದದ, ಹೌದೇನಿಲ್ಲ? ಅದಕ್ಕೆ ಆ ಬೆಲ್ಲ ತಿನ್ನಿಸೋದು ಬಿಡಿಸೋ ಸಲುವಾಗಿ ತಾಯಿ ಏನು ಮಾಡ್ತಾಳ, ಅದು ಬಿಟ್ಟು ಕೈ ಔಷಧ ಕುಡಿಸೋದು, ಅದಕ್ಕೆ ಕೈ ಔಷಧ ಕುಡಿಸೋದು. ಬಟ್ ಅದು ಕುಡಿಯಲ್ಲ, ಅದಕ್ಕೆ ಬೆಲ್ಲ ತಿನ್ನೋದ್ರೆ ಆಟ ಮಾಡಿದ್ದದು. ಆ ಬೆಲ್ಲಿನ ಒಳಗೆ ಕೈ ಔಷಧ ಹಾಕಿ ಕುಡಿಸೋದು. ಆ ತಾಯಿಗೆ ಬೆಲ್ಲ ತಿನ್ನಿಸೋದು ಮತ್ತ ಅಭಿಪ್ರಾಯ ಇಲ್ಲ, ಅದು ಬೆಲ್ಲ ತಿಂದೇ ರೋಗ ಬಂದದು. ಕೈ ಔಷಧ ಕುಡಿಸೋದು, ಪರ್ ಕೈ ಔಷಧ ಕುಡಿಯಲ್ಲ, ಅದು ಕೂಸು ಕುಡಿಯಲ್ಲ. ಪಣ್ ಬೆಲ್ಲರಿ ತಿನ್ಸೋದು ತಾಯಿಗೆ ಅಭಿಪ್ರಾಯ ಅದೇನು ಇಲ್ಲ, ಪಣ್ ಬೆಲ್ಲಿನ ಒಳಗೆ ಹಾಕಿ ಕುಡಿಸೋದು. ಹಂಗ ಶ್ರುತಿ ತಾಯಿ ಏನದಳ, ಅನೇಕ ಜನ್ಮದಿಂದ ಇವ ಕರ್ಮ ಮಾಡ್ಯಾನೆ ತಳಿ ಬಂದಾನ. ಕರ್ಮ ನಾವು ಒಂದು ಶರೀರ ಯಾವುದು, ಈಗ ಅವಿದ್ಯಾ ಕಾಮ ಕರ್ಮ. ನಾವು ಶರೀರ ಬರ್ಬೇಕಾಗಿದ್ರೆ ಅವಿದ್ಯಾ ಕಾಮ ಕರ್ಮ. ಕಾಮ ಅಂದ್ರೆ ವಾಸನ, ಕರ್ಮ ಸಂಚಿತ ಆಗಾಮಿ, ಅವಿದ್ಯಾ. ಅನೇಕ ಜನ್ಮದಲ್ಲಿ ಬರಲ್ಪಟ್ಟಂತ ನಾವು ಎಲ್ಲಿ ಪರ್ಯಂತ ಸೂಕ್ಷ್ಮ ಶರೀರ ನಾಶಗಳಲ್ಲಿ ಅವಿದ್ಯಾ ನಮ್ಮ ಜೊತೆಗೆ ಅದ, ಅವಿದ್ಯಾ ಕಾಮ ಕರ್ಮ. ಅದಕ್ಕೆ ಈ ಯಾವ ಜೀವಿಗಳು ಅದಾರ ಅನೇಕ ಜನ್ಮದಲ್ಲಿ ಕರ್ಮ ಮಾಡ್ಕೋತೇ ಬಂದಾರ. ಆ ಕರ್ಮವನ್ನು ಇವರಿಗೆ ಹೇಳಿದ್ರೆ ಮತ್ತೆ ಪುನಃ ಜನ್ಮಿ ಅದೀವಕ ಆ ಕರ್ಮ ಬಿಡಿಸಬೇಕಾಗಿದ್ರೆ ಅದಕ್ಕೆ ಜ್ಞಾನ ಹೇಳೋದ, ತಾಯಿಗೆ ಹೇಳೋದು, ಆ ಕೈ ಔಷಧ ಕೊಟ್ಟು ಆ ರುಚಿ ಬಿಡಿಸೋದು. ಹಂಗ ವೇದದ ಏನಾರ ಕರ್ಮ ಉಪಾಸನೆಗಳು ಹೇಳಿ ಇದಕ್ಕೂ ಬೇಲ್ ತಿನ್ನೋದು ರುಚಿ ಅದಲ್ಲ, ರಾಟ ಅದ. ಹಂಗೆ ನಾವು ಕರ್ಮೆ ಮಾಡ್ತೇವೆ. ನಾವು ಕರ್ಮದಿಂದ ಮುಕ್ತಿ ಆಗಲ್ಲಪ್ಪ, ನಿನ್ಗೆ ನಿವೃತ್ತಿ ಆಗಲ್ಲ, ಅಜ್ಞಾನ ನಿವೃತ್ತಿ ಹೋಗಲ್ಲ. ಪರಂತು ಕರ್ಮದ ಸ್ತುತಿ ಮಾಡಿ, ಅಂದ್ರೆ ಬೆಲೆ ಹ್ಯಾಂಗೆ ತಿನ್ಸೋದು ಹಂಗೆ ಕರ್ಮ ಹೇಳಿ ಆ ಕರ್ಮದ ನಿಷೇಧ ಮಾಡ್ಯಾರ ಸ್ತುತಿ, ಕರ್ಮದು ನಿಷೇಧ ಮಾಡೈತಿ. ಈತಲ್ಲಿ ಪರಮಾನಂದ ಪ್ರಾಪ್ತಿ, ಆನಂದದ ಪ್ರಾಪ್ತಿ ಅಂದ್ರೆ ನಿಮ್ಗೆಲ್ಲ ಗೊತ್ತ, ಪ್ರಾಪ್ತಿದೇ ಪ್ರಾಪ್ತಿ, ಪ್ರಾಪ್ತಿದೇ ಕಂಠಾಭೂಷಣಕ್ಕೆ ನ್ಯಾಯಿ. ಏ ವೇದಾಂತ ಕಾ ಸಿದ್ಧಾಂತ, ಸಿದ್ಧಾಂತ ಅಂದ್ರೆ ಅಂತ ನಿರ್ಣಯ ಸಿದ್ಧಾಂತ. ಈ ರೀತಿಯಿಂದ ಯಾವ ಕಾಲದಾಗ ನಮಗ ಅಹಂ ಬ್ರಹ್ಮಾಸ್ಮಿ ಈ ವೃತ್ತಿ ಉದೇ ನಮ್ಮಲ್ಲಿ ಒಂದು ವೇಳೆ ಆಯ್ತಂದ್ರೆ ಅಂದ್ರೆ ಈ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಕಾರ್ಯ ಸಹಿತ ಅಜ್ಞಾನದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇಂಥ ದೊಡ್ಡ ಕೆಲಸ ಮಾಡ್ತೈತಿ ಮಾಡ್ಕೊಂಡಲ್ಲ. ವೃತ್ತಿ ಅಂದ್ರೆ ಹೇಳ್ಕಂತೀರಿ ಜಿಜ್ಞಾಸ, ಜ್ಞಾತೃ ಇಚ್ಛಂ ಜಿಜ್ಞಾಸ, ಜ್ಞಾತೃ ಇಚ್ಛಂ ಜಿಜ್ಞಾಸ. ಮುಮುಕ್ಷು ಜಿಜ್ಞಾಸ, ಜ್ಞಾತೃ ಇಚ್ಛಂ ತೀವ್ರ ಇಚ್ಛಾ, ತೀವ್ರ ಇಚ್ಛಾ. ಮುಮುಕ್ಷು ಅದನ್ನಲ್ಲ, ಅನಾವೃತ್ತ ಹೂವು ಇಚ್ಛಿನಾರೇ ಚೈತನ್ಯ ಮಣಜೆ ಮುಮುಕ್ಷು. ಅನಾವೃತ್ತ ಹೂವು ಇಚ್ಛಿನಾರೇ ಚೈತನ್ಯ ಮಣಜೆ ಮುಮುಕ್ಷು. ಆಗ್ಲಿ ಆವರಣ ಭಂಗ ಮಾಡ್ಕೊಳ್ಳೋದ. ಮತ್ತೆ ಇನ್ನೂ ಈಗ ನಮ್ಗ 30 ವರ್ಷ ನಡೆದವ, ನಾ ಇನ್ನ 80 ವರ್ಷ ಬದುಕ್ತೆ. ಗುರುಗಳು ಎಲ್ಲಿ ಹೋಗ್ತಾರ ಅಂದ್ರೆ ಇನ್ನ ಇಷ್ಟು ವರ್ಷ ಬದುಕ್ತೀನಿ ಅಂದ್ಮೇಲೆ ಹಿಂದೆಲ್ಲಿ ನಾಳಾಗಿತ್ತು, ಇಷ್ಟು ದೌಡ್ ಕೇಳಿಕಿಸಿಂದ ಎಲ್ಲಿ ಮುಕ್ತ ಆಗದ, ನಮ್ಗೆಲ್ಲ ಮುಕ್ತ ಆಗದ. ಈಗ ನಾಳೆ ಮುಕ್ತಿ ಮುಕ್ತಿ ಆಗ್ಯದ ಆಗ್ಲಿಲ್ಲ, ಸಾವಕಾಶ ಹೋಗ್ಲಿ ಅಂದ್ರೆ ಇವತ್ತು ಕೇಳಿ ನಾಳೆ ಕೇಳಿ ನಾಳೆ ಕೇಳೋದು, ಅಥವಾ ಒಂದೊಂದ್ ದಿನ ಬಿಡುದು, ಒಂದಿನ ಆಗ್ಲಿಲ್ಲ. ಯಾಕಾಗ್ಲ ಆ ಗುರುಗಳು ನಿಮ್ಗೆ ಏನ್ ಗೊತ್ತಾ, ನೀವು ಎಲ್ಲ ಬಿಟ್ಟು ಸುಮ್ ಕುಂತೀರಿ, ಏನು ನಿಮ್ಗೇನು ಉದ್ಯೋಗ ಇಲ್ಲ ಏನಿಲ್ಲ, ಹೌದಿಲ್ಲ? ನಮ್ಗೆ ನಿಮ್ಗೆ ಅಂತ ಹೇಳಕ್ ಮುಮುಕ್ಷ ಏನಿದ್ದಾನ ಮೋಕ್ಷದ ಇಚ್ಛಾ, ಮೋಕ್ಷ ಜಿಜ್ಞಾಸ ಹಂಗಲ್ಲ, ಜ್ಞಾತೃ ಇಚ್ಛಂ ಜಿಜ್ಞಾಸು. ಆ ಗುರುಗಳು ಬಿಟ್ಟವ ಅಳಗಾಡೋದಿಲ್ಲ. ಯಾವತ್ತು ಗುರುಗಳು ಹಿಂದಕ್ಕೆ ಗುರು ಅಪ್ಪಗಳು ಹೇಳ್ತಿರಲ್ಲ, ಜಡಿ ಶಂಕರಾನಂದರು ಗುರುಗಳು ಆ ಅಡವ್ಯಾಗ ಅದು ಯಾವಾಗ ಸರಿ ಕೊಡುದು, ರಾತ್ರಿ 12-12 ಭಗವದ್ಗೀತಾ ತೆಗಿ ಬಾರಕ್ಕೆ ಕೇಳೋದಂತ. ಅವ್ರ ಹಾಳಿ ಬಾರಕ್ಕೆ ಇದ್ದಿತ್ತಲ್ಲ ಅಂದ್ರೆ ಯಾರಿಗೆ ಹೇಳ್ತಾರ? ಹಿಂದಕ್ಕೆ ಬಹಳ ಹಿಂದಕ್ಕಿತ್ತ, ಈಗಿಲ್ಲ. ಈಗ ಕರೆದೆಲ್ಲ ಹೇಳಿರಲ್ಲ ಕರೆದಿರಲ್ಲ ಅಂತ ಹೇಳುತ್ತಂದ್ರೆ ಜಿಜ್ಞಾಸು, ಜ್ಞಾತೃ ಇಚ್ಛಂ ಜಿಜ್ಞಾಸು, ಜ್ಞಾತೃ ಇಚ್ಛಂ ಅಂದ್ರೆ ತೀವ್ರ ಇಚ್ಛಾ. ಯಾವ ರೀತಿ ಈಗ ನೀರ್ನಾಗ ಮೇಣ ಅದೇ ಆನಂದ ಇರ್ತದ, ಅದೇ ಮೇಣಿಗೆ ಹೊರಗ ತೆಗೆದಿಟ್ಟವಪ್ಪ ಅಂದ್ರೆ ಹೆಂಗ ಆಗ್ತದ? ತಡಪಡಿಸೋದು ಸಾಯ್ತದೆ. ನೀರಿರ್ಲದೆ ಇರ್ಲಿಕ್ಕೆ ಬರಲ್ಲ, ಅದಕ್ಕೆ ನೀರಿರ್ಲಾರ್ದೆ ಇರ್ಲಿಕ್ಕೆ ಬರಲ್ಲ. ಹಂಗೆ ಇವ ತಿಳ್ಕೋಬೇಕು, ಗುರು ಇರ್ಲಾರ್ದೆ ನನಗೆ ಇರ್ಲಿಕ್ಕೆ ಬರಲ್ಲ, ಇಲ್ಲ ಅಂದ್ರೆ ನಾ ಸಾಯ್ತೀನಿ, ಹೌದಿಲ್ಲ? ಅಚಾನಕ ಒಂದು ವೇಳೆ ಮನೆಗೆ ಎಲ್ಲ ಸಹ ಕುಟುಂಬಗಳು ಕುಂತುಕೊಳ್ಳಿ ಅಚಾನಕ್ 4 ಮೂಲೆಗೆ ಬೆಂಕಿ ಹಾಕ್ತು. ಬೆಂಕಿ ಹಂತ್ಕೊಳ್ಳಿ ಯಾವ ರೀತಿ ನಾವು ಊರಿಗೆ ಹೋಗಳಿಗೆ ಅದು ತಗೋರಿ ಇದು ತಗೋರಿ ಆ ಬ್ಯಾಗ್ ತಗೋರಿ
ಅಂತಾನೇನು? ಮೊದಲ್ ಜಿಗಿದ್ ಬರ್ತಾನ, ನಾ ಹೋದ್ರೆ ಮತ್ತೊಂದ್ ಮಾಡ್ಕೊಳಕ್ ಬರ್ತದ, ಮತ್ತೆ ಹಡಿತ ಮಕ್ಕಳು ಹ್ಯಾಂತಿ ಮತ್ತೊಂದ್ ಮಾಡ್ಕೊಳಕ್ ಬರ್ತದಿಲ್ಲ, ಮತ್ ಮಕ್ಳು ಹಡಿತ. ನಾನೇ ಹೋದಂದ್ರೆ ಇವ್ರು ಏನ್ ಮಾಡ್ತಾರ? ಹೌದಿಲ್ಲ? ಹಂಗ ಕಿವ್ರ ಇಚ್ಛಾ ಉಳ್ಳಲ್ಪಟ್ಟಂತ ಜಿಜ್ಞಾಸು ಕಿವ್ರ ತಂದ್ರನೆ ಅವನಿಗೇನೆ ಇದು ಅಹಂ ಬ್ರಹ್ಮಾಸ್ಮಿ ವೃತ್ತಿ, ಇಂಥ ಜಿಜ್ಞಾಸ ಅವನಿಗೆ ಉತ್ಪನ್ನ ಆಗಿರುತ್ತದೆ. ತಾಯಿಯ ಜಿಜ್ಞಾಸ ಹೋವೆ. ಆ ಜಿಜ್ಞಾಸ ವೃತ್ತಿ ಆದ ಕೂಡಲೇ ಅವ ಪ್ರಶ್ನೆ ಮಾಡ್ಯಾನ, ವೃತ್ತಿ ಕಿಸ್ಕು ಕೈ ಹೇ? 3 ಪ್ರಶ್ನೆ ಮಾಡ್ಯಾನ ನೋಡು. ವೃತ್ತಿ ಕಿಸ್ಕು ಕೈ ಅಂದ್ರೆ ವೃತ್ತಿಯ ಸ್ವರೂಪ ಏನು? ವೃತ್ತಿಯ ಸ್ವರೂಪ ಏನು? ಆ ವೃತ್ತಿಯ ಸ್ವರೂಪ ಏನಂತ ಹೇಳುವ ಸಲುವಾಗಿನೇ ಈ ವೃತ್ತಿ ಪ್ರಭಾಕರದಲ್ಲಿ 1 ಹಿಡಿದು 6 ಪ್ರಮಾಣಗಳು ಬರ್ದಾರ. ವೃತ್ತಿಯ ಸ್ವರೂಪ ಹೇಳುವ ಸಲುವಾಗಿನೇ ವೃತ್ತಿ ಕಿಸ್ಕೋ ಕೈ ಅಂದ್ರೇನೆ ವೃತ್ತಿಯ ಸ್ವರೂಪ ಏನು? ಈ ವೃತ್ತಿಯ ಸ್ವರೂಪ ಹೇಳುವ ಸಲುವಾಗಿ ವಿಸ್ತಾರವಾಗಿ 6 ಪ್ರಮಾಣಗಳು ಬರ್ದಾರ ನೋಡಿ. ತದನಂತರ 2ನೇದು ಏನದಲ್ಲ, ವೃತ್ತಿಕ ಕಾರಣ ಕವನ ಹೇ? ವೃತ್ತಿಗೆ ಕಾರಣ ಅಂದ್ರೇನೆ ನಮ್ಮಲ್ಲಿ ಈ ವೃತ್ತಿ ರೂಪ ಜ್ಞಾನ ಉತ್ಪನ್ನ ಆಗ್ಬೇಕು. ವೃತ್ತಿ ರೂಪ ಜ್ಞಾನ ಇದು ವೃತ್ತಿನು, ಅದಕ್ಕನು ಉಪಾದಾನ ಕಾರಣ ನಮ್ಮ ಅಂತಃಕರಣ. ವೃತ್ತಿ ಉಪಾದಾನ ಕಾರಣನೇ ಅಂತಃಕರಣ. ವೃತ್ತಿ ರೂಪ ಜ್ಞಾನಕ ಉಪಾದಾನ ಕಾರಣ ಅಂತಃಕರಣ. ನಿಮಿತ್ತ ಕಾರಣ ಏನಿದ್ದಾವಲ್ಲ ಇವು 6 ಪ್ರಮಾಣಗಳಿಂದ ಉತ್ಪನ್ನ 6 ಪ್ರಮಾ ಜ್ಞಾನ ಮತ್ತು ಇಂದ್ರಿಯ ಸಂಯೋಗ. ವೃತ್ತಿ ರೂಪ ಜ್ಞಾನಕ್ಕ ಉಪಾದಾನ ಕಾರಣ ಅಂತಃಕರಣ, ನಿಮಿತ್ತ ಕಾರಣ ಈ 6 ಪ್ರಮಾಣಗಳಿಂದ ಉತ್ಪನ್ನವಾಗಲ್ಪಟ್ಟಂತ 6 ಪ್ರಮಾ ಜ್ಞಾನ ಅಥವಾ ಇಂದ್ರಿಯ ಸಂಯೋಗ, ಇದು ಪ್ರಮ. ಆಯ್ತಾ? ಅಂದ್ಮೇಲೆ ಆ ವೃತ್ತಿಗೆ ಕಾರಣ ಏನು? ಕಾರಣ ಅಂದರೇನೆ ಉಪಾದಾನ ಕಾರಣ ಯಾವುದು, ನಿಮಿತ್ತ ಕಾರಣ ಯಾವುದು? ಇದರ ಸಲುವಾಗಿ 7ನೇ ಪ್ರಕಾಶ ಒಂದೇ ಬರ್ದಾರ. ವೃತ್ತಿಕ ಕಾರಣ ಕವನ ಈ ಒಂದು ಪ್ರಶ್ನಕ್ಕ ಯಾವುದು? 7ನೇ ಪ್ರಕಾಶ. ಮುಂದ ವೃತ್ತಿಕ ಪ್ರಯೋಜನ ಕ್ಯಾ? ಪ್ರಯೋಜನ ಅಂದ್ರೆ ಫಲ. ಪ್ರಯೋಜನ ಅಂದ್ರೇನೆ ಫಲ. ಫಲ ಕ್ಯಾ ಯಾತೆ ವೃತ್ತಿ ಪ್ರಭಾಕರ್ ನಾಮ ಗ್ರಂಥ ಲಿಖೆ ಹೇ. ಆದ್ರಿಂದ ಇಲ್ಲಿ ನಾನು ಈ 3 वृत्ति का स्वरूप क्या है, वृत्ति का कारण क्या है, वृत्ति का प्रयोजन. ನಮ್ಮಲ್ಲಿ ಒಂದು ಒಳಗೆ ವೃತ್ತಿ ಉತ್ಪನ್ನ ಆಯಿತು, ನನಗೆ ಫಲ ಬೇಕಲ್ಲ, ಹೌದಿಲ್ಲ? ಅನುದ್ದೇಶ ಮಂದೋ ಅಪಿ ನ ಪ್ರವರ್ತತೆ, ಪ್ರಯೋಜನಂ ಅನು ಉದ್ದೇಶಂ ಮಂದೋ ಅಪಿ ನ ಪ್ರವರ್ತತೆ. ಈ ರೀತಿಯಿಂದ ಈ ವೃತ್ತಿ ಪ್ರಭಾಕರ ಗ್ರಂಥದ ವೃತ್ತಿಯ ಸ್ವರೂಪ ಕಾರಣ ವೃತ್ತಿ ಪ್ರಯೋಜನ ಹೇಳಾರ. ಅದಕ್ಕೆ ಈ ವೃತ್ತಿ ಪ್ರಭಾಕರ ಗ್ರಂಥ ಬರ್ಕೊಂಡು ಬಂದಿದ್ದೆವು. ಅದಕ್ಕೆ ಈ ವೃತ್ತಿಯ ಸಾಮಾನ್ಯ ಲಕ್ಷಣ ಹೇಳೋರಿದ್ದಾರೆ, ಅದು ನಾಳೆ ನೋಡೋಣ. ಅಂದ್ರೆ ಅವರು ಬರ್ತಾರೆ. ಇದು ವೃತ್ತಿಯ ಲಕ್ಷಣದ ಈಗ ಪದಕೃತಿ ವೃತ್ತಿ ಏನೈತಲ್ಲಿ ಮುಂದೆ ಪದಕೃತಿ ಹೇಳ್ತಾರ. ಅಂತಃಕರಣ ಅಂದ್ರೆ ಏನಾಯ್ತದ, ಅವಿದ್ಯೆ ಅಂದ್ರೆ ಏನಾಗ್ತದ, ನಿರ್ದೋಷ ಲಕ್ಷಣ ಕೊನೆಗೆ ಹೇಳಿ ಅದರದನ್ನು ಸುಮಾರು ಮಾಡ್ತಾರೆ. ಅದು ನಾಳೆ ನೋಡೋಣ.